ನಮಗೆ ಹೆಕ್ಟಿಕ್ಕಾಗಿ ಎಲ್ಲ ರೆಸಲ್ಯೂಷನ್ಸ್ನ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಕೆಲವು ದಿನ ಅದನ್ನು ಕಷ್ಟಪಟ್ಟು ಮಾಡ್ತೀವಿ, ಆಮೇಲೆ ಇದು ಇಷ್ಟು ಬೇಕಾ ನಮಗೆ ಅಂತ ಅನಿಸ್ಬಿಡುತ್ತೆ. ಎಲ್ಲ ಜಿಮ್ಗಳು ಆಫರ್ ಕೊಡ್ತಾರೆ, ಹೆಲ್ತ್ ಕ್ಲಬ್ಸೆಲ್ಲ ಆಫರ್ ಕೊಡ್ತವೆ, ಯೋಗ ಟೀಚರ್ಸ್ ಆಫರ್ ಕೊಡ್ತಾರೆ, ಸೊ ಈ ರೀತಿಯ ಡೈಟಿಷಿಯನ್ಸ್ ಆಫರ್ ಕೊಡ್ತಾರೆ. ಸೊ ದಟ್ ಎಲ್ರಿಗೂ ಗೊತ್ತು, ಯಾರೂ ಕೂಡ ಇದನ್ನು 100% ಪಾಲಿಸಲ್ಲ, ಎಲ್ಲೋ ಒಬ್ಬರಿಬ್ಬರು ಮಾತ್ರ ಪಾಲಿಸ್ತಾರೆ, ದುಡ್ಡು ಕಟ್ಟಿ ಎಲ್ಲರೂ ಕೂಡ ಅದನ್ನು ಫೇಲ್ ಮಾಡ್ಕೋತಾರೆ ಅಂತ ಗೊತ್ತು. ಆ ರೆಸಲ್ಯೂಷನ್ಸ್ ನಮಗಾಗಿ ಹಾಕ್ಕೋತಾ ಇದ್ದೀವಿ ಅಥವಾ ಬೇರೆ ನೋಡಿ ಕಂಪ್ಯಾರಿಸನ್ಗೋಸ್ಕರ ಹಾಕ್ಕೋತಾ ಇದ್ದೀವಿ. ಫಸ್ಟು ಕ್ವಶನ್ ಅಂದರೆ ನಾವು ಒಂದು ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತಾರೆ, ಏನಪ್ಪ ಏನು ಮಾಡಿದೆ ರೆಸಲ್ಯೂಷನ್ಸ್, ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು ಅಂತ ಕೇಳ್ತಾರೆ. ಅವ್ನು ನ್ಯೂ ಇಯರ್ ರೆಸಲ್ಯೂಷನ್ಸ್ ಅವ್ನು ಕೇಳ್ದಾನಂತ ನಾನು ಹೇಳಬೇಕಾಗುತ್ತೆ. ನಾನು ಇಂಪ್ಲಿಮೆಂಟೇಷನ್ ಅಂತ ಮಾತಾಡಬೇಕಾದ್ರೆ ಇಂಪ್ಲಿಮೆಂಟೇಷನ್ನೇ ನಮ್ಮ ಜೀವನಕ್ಕೆ ಇಂಪ್ರೂವ್ಮೆಂಟ್ ಆಗಿ ಪರಿಣಮಿಸುತ್ತೆ. ಈಗ ನಾವು ಡೇ ಬೈ ಡೇ ಇಂಪ್ರೂವ್ ಆಗ್ತೀವಿ. ಹೆಂಗಾಗ್ತೀವಿ ಇಂಪ್ರೂವ್? ನಾವು ಇಂಪ್ಲಿಮೆಂಟೇಷನ್ ಇದ್ರೇ ಇಂಪ್ರೂವ್ ಆಗ್ತೀವಿ. ಇಂಪ್ಲಿಮೆಂಟೇಷನ್ ಇಲ್ಲ ಇಂಪ್ರೂವ್ ಆಗಲ್ಲ. ಒಂದಿನ ಬಿಟ್ಟ, 2 ದಿನ ಬಿಟ್ಟ, ಏನು ತೊಂದರೆ ಇಲ್ಲ, ಆರಾಮಾಗಿರು. ಮತ್ತು 3ನೇ ದಿನ ಕಂಟಿನ್ಯೂ ಮಾಡು, ಮತ್ತು 4ನೇ ದಿನ ಬಿಟ್ಟ, 5ನೇ ದಿನ ಕಂಟಿನ್ಯೂ ಮಾಡು. ಸೊ ಡಿಸ್ಕಂಟಿನ್ಯೂ ಆ್ಯಂಡ್ ಕಂಟಿನ್ಯೂ, ಡಿಸ್ಕಂಟಿನ್ಯೂ ಆ್ಯಂಡ್ ಕಂಟಿನ್ಯೂ, ಡಿಸ್ಕಂಟಿನ್ಯೂ ಆ್ಯಂಡ್ ಕಂಟಿನ್ಯೂ, ದೆನ್ ಯು ಕಂಟಿನ್ಯೂ. ಆ ಟ್ರ್ಯಾಕ್ ಬಿಟ್ಬಿಟ್ರೆ ಏನಾಗುತ್ತೆ, ನಿನ್ನ ಡೈರೆಕ್ಷನ್ ಚೇಂಜ್ ಆಗೋಗ್ಬಿಡುತ್ತೆ. ಎಲ್ಲೋ ಹೋಗ್ಬೇಕಾದ್ರೂ ಎಲ್ಲಿಗೋ ಹೋಗ್ಬಿಡ್ತೀನಿ ನಾನು. ಇಲ್ಲಿ ಒಂದು ಡಿಗ್ರಿ ಟ್ರ್ಯಾಕ್ ಚೇಂಜ್ ಆಯಿತು ಅಂತಂದರೆ ರೆಸ್ಟ್ 90 ಡಿಗ್ರಿ ಎಲ್ಲ, ಒಂದು 360 ಡಿಗ್ರಿ ಟ್ರ್ಯಾಕ್ ಚೇಂಜ್ ಆಗೋಗ್ಬಿಡುತ್ತೆ. ಆಮೇಲೆ ಯಾರೋ ಫ್ರೆಂಡ್ಸ್ ಸಿಕ್ಕರು, ಏನು ಮಗ ಏನು ಸೇರ್ಕೊಂಡು ಏನಾಯಿತು ಇಲ್ಲ ಕಣ, ಒಂದು 2 ದಿನ ಆಯಿತು ಬಿಟ್ಬಿಟ್ಟೆ, ನಾನು ಹೋಗೋಕ್ಕಾಗಲಿಲ್ಲ. ಅಯ್ಯೋ ನಾನು ಕೂಡ ಬಿಟ್ಟೆ 3 ದಿನ ಅಂತ ಅಂದ ತಕ್ಷಣ ಅವನು ಒಂದಾಗ್ಬಿಡ್ತಾರೆ. ಅಯ್ಯೋ ನಾನು ಹಂಗೆ ಅಂದ್ಕೊಂಡೆ, ಇಲ್ಲಯ್ಯೇ ಅಂದ್ಕೊಳ್ತೀವಿ, ಅದು ಆಗಲ್ಲ ನಮಗೆಲ್ಲ. ನಾನು ಕೇಳಿದೆ, ಅದೇನು ಕಂಪಲ್ಸರಿ ಅಂತ ಇಲ್ಲಂತೆ, ನಾವು ಸ್ವಲ್ಪ ಡೈಟ್ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಸಾಕಂತೆ, ಒಂದು ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ರೆ ಸಾಕಂತೆ, ಹಂಗಾಗಿ ನಾನು ವಾಕ್ ಮಾಡ್ಬೇಕಂತ ಅಂದ್ಕೊಂಡೆ. ನಾಳೆ ಬರ್ತೀಯ ಮಗ ವಾಕ್ ಮಾಡೋದಕ್ಕೆ ಅಂದ ತಕ್ಷಣ ಇವನು ಟ್ರ್ಯಾಕ್ ಚೇಂಜ್ ಆಯ್ತು, ವಾಕಿಂಗ್ ಅಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, when wealth is lost, nothing is lost. When health is lost, something is lost. When your character is lost, everything is lost. ವೆಲ್ಕಮ್ ಟು KBR ಮ್ಯೂಸಿಕ್ಸ್. ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವೆಲ್ಲರೂ 2026 ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ನಮ್ಮ ಜೊತೆಗೆ ಭೀಮೇಶ್ ಸರ್ KBR ಮ್ಯೂಸಿಕ್ ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಕ್ ಸರ್. ಹಾಗೂ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸೇಮ್ ಟು ಯು. ಥ್ಯಾಂಕ್ ಯು. ನಾವೆಲ್ಲರೂ ಹೊಸ ವರ್ಷ ಬಂದಾಗ ಹಲವಾರು ಯೋಜನೆಗಳನ್ನು ಹಾಕೋತೇವೆ, ಹಾಗೆ ರೆಸಲ್ಯೂಷನ್ ಕೂಡ ಹಾಕೋತೇವೆ. ಸೊ ಇದ್ರ ಬಗ್ಗೆ ಭೀಮೇಶ್ ಸರ್ ಅಭಿಪ್ರಾಯ ಏನಿರ್ಬೋದು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಥ್ಯಾಂಕ್ ಯು ಹರೀಶ್. ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಪ್ರಾಪಂಚಿಕವಾಗಿ ನಾವು ಈ ಮಾತನ್ನು ಹೇಳಬೇಕಾಗುತ್ತೆ ಹೊರತು ಹೊಸ ವರ್ಷ ಅನ್ನೋದು ಎಲ್ಲೂ ಇಲ್ಲ ಒಂದು ಪ್ರಕೃತಿಯಲ್ಲಿ. ಸೊ ನನ್ನ ದೃಷ್ಟಿಯಲ್ಲಿ ಯಾಕೆ ಅಂತಂದರೆ ಭೂಮಿ ತಿರುಗ್ತಾ ಇದೆ, ದೆರ್ ಈಸ್ ನೋ ಟೈಮ್ ಇನ್ ದ್ಯಾಟ್. ಓಕೆ, ನಾವು ಅಂದ್ಕೊಳ್ತಾ ಇದ್ವಿ ಹೊಸ ವರ್ಷ, ಕ್ಯಾಲೆಂಡರ್ನ ಚೇಂಜ್ ಮಾಡಿಬಿಟ್ಟು ಹೊಸ ವರ್ಷ ಅಂದ್ಕೊಳ್ತೀವಿ. ಒಂದು ರಾತ್ರಿ ಕಳೆದ ಹಗಲು ಬಂದ ತಕ್ಷಣ ಮತ್ತೆ ಹೊಸ ದಿನ ಅಂತ ಅಂದ್ಕೊಳ್ತೀವಿ. ಸೊ ಇವೆಲ್ಲವೂ ಕೂಡ ನಾವು ಅಂದ್ಕೊಳ್ತೀವಿ ಹೊರತು ಇದು ನಮ್ಮ ಒಂದು ಬಿಸ್ನೆಸ್ಸಿಗೆ ಬೇಕಾಗ್ತಕ್ಕಂಥ ವ್ಯವಹಾರ ರೀತಿಯಾಗಿ ಬೇಕಾಗ್ತಂತ ಹೊರತು ನಿಜವಾದ ಒಂದು ದೃಷ್ಟಿಯಲ್ಲಿ ಹೊಸ ವರ್ಷ ಅನ್ನೋದು ಇಲ್ಲವೇ ಇಲ್ಲ. ಈ ಪ್ರಕೃತಿ ತಾನು ಸುತ್ತಕೊಂಡು ತನ್ನ ಪಾಡಿ ತಾನಿದೆ. ನಾವು ಅದನ್ನೆಲ್ಲ ನಮ್ಮ ಮೈಂಡಲ್ಲಿ ಏನೆಲ್ಲ ಆಲೋಚನೆ ಮಾಡ್ಕೊಂಡು ಹೊಸ ವರ್ಷ ಅಂದ್ಬಿಟ್ಟು ಅದನ್ನ ರಾತ್ರಿ ಫುಲ್ಲು ಎಂಜಾಯ್ ಮಾಡಿರ್ತೀವಿ, ಇವತ್ತು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಈ ಥರ ಎಲ್ಲ ಮಾಡ್ತಿರ್ತೀವಿ. ಆಮೇಲೆ ಇವಾಗ ಹರೀಶ್ ರೆಸಲ್ಯೂಷನ್ಸ್ ಬಗ್ಗೆ ಮಾತಾಡಿದರು. ಸೊ ನಾವು ಕೂಡ ತುಂಬ ರೆಸಲ್ಯೂಷನ್ಸ್ನೆಲ್ಲ ಹಾಕ್ಕೊಂಡು ಜೀವನದಲ್ಲಿ ಒಂದು ವಾರನೋ, ಒಂದು ತಿಂಗಳು, 1-2 ತಿಂಗಳು ಓಡಿಸ್ಕೊಂಡು ಆಮೇಲೆ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಬೇರೆಯವರಿಗೆಲ್ಲ ಯಾರಾದರೂ ಚೆನ್ನಾಗಿ ಆ ಒಂದು ಗೋಲ್ಸನ್ನ ಇಟ್ಕೊಂಡು ಮಾಡೋರ ಹತ್ರ ನಾವು ಒಂಥರ ಅವ್ರ ಮೇಲೆ ಒಂಥರ ಈರ್ಷೆ ಅಸೂಯೆ ಪಟ್ಕೊಂಡು ಇದು ಮಾಮೂಲಾಗಿ ಲೈಫ್ ನಡ್ಕೊಂಡು ಹೋಗ್ತಕ್ಕಂಥ ಸೈಕಲ್ ಇದು. ಬಟ್ ಸೊ ಇದೆಲ್ಲ ಒಂದು ಅನುಭವಗಳಾದ ಮೇಲೆ ಈ ರೆಸಲ್ಯೂಷನ್ಸ್ನ ನಾವು ಸ್ವಲ್ಪ ರಿಫಾರ್ಮ್ ಮಾಡ್ಕೋಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಮಗೆ ಹೆಕ್ಟಿಕ್ಕಾಗಿ ಎಲ್ಲ ರೆಸಲ್ಯೂಷನ್ಸ್ನ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಕೆಲವು ದಿನ ಅದನ್ನು ಕಷ್ಟಪಟ್ಟು ಮಾಡ್ತೀವಿ, ಆಮೇಲೆ ಇದು ಇಷ್ಟು ಬೇಕಾ ನಮಗೆ ಅಂತ ಅನಿಸ್ಬಿಡುತ್ತೆ. ಸೊ ಇವತ್ತೇ ಎಲ್ಲ ಜಿಮ್ಗಳು ಆಫರ್ ಕೊಡ್ತಾರೆ, ಹೆಲ್ತ್ ಕ್ಲಬ್ಸೆಲ್ಲ ಆಫರ್ ಕೊಡ್ತವೆ, ಯೋಗ ಟೀಚರ್ಸ್ ಆಫರ್ ಕೊಡ್ತಾರೆ, ಸೊ ಈ ರೀತಿಯ ಡೈಟಿಷಿಯನ್ಸ್ ಆಫರ್ ಕೊಡ್ತಾರೆ. ಸೊ ದಟ್ ಎಲ್ರಿಗೂ ಗೊತ್ತು, ಯಾರೂ ಕೂಡ ಇದನ್ನು 100% ಪಾಲಿಸಲ್ಲ, ಎಲ್ಲೋ ಒಬ್ಬರಿಬ್ಬರು ಮಾತ್ರ ಪಾಲಿಸ್ತಾರೆ, ದುಡ್ಡು ಕಟ್ಟಿ ಎಲ್ಲರೂ ಕೂಡ ಅದನ್ನು ಫೇಲ್ ಮಾಡ್ಕೋತಾರೆ ಅಂತ ಗೊತ್ತು. ನೋಡಿ, ಅದಕ್ಕೋಸ್ಕರ 10,000 ರೂಪಾಯಿಗೆ ಒಂದು ವರ್ಷದ ಪೂರ್ತಿ ಜಿಮ್ ಆಫರ್ ಕೊಡ್ತವೆ. ಬಟ್ ಯಾರು ಹೋಗ್ತಾರೆ? 1 ತಿಂಗಳು 2 ತಿಂಗಳು ಹೋದರೆ ಮಸ್ತಾಯಿತು, ಅವ್ರಿಗೂ ಗೊತ್ತು ಅದು ಬರಲ್ಲ ಅಂತ. ನಾಳೆ ನೋಡಿ ಫುಲ್ಲು ತುಂಬಿರುತ್ತೆ ಜಿಮ್ಮು.
ಜಿಮ್ಮಿಗೆ ಹೊಸದಾಗಿ ಮೆಂಬರ್ಶಿಪ್ ತಗೋತಾರೆ. ತೊಗೊಂಡಿರ್ತಾರೆ, ನಾಳೆಲ್ಲ ಜಿಮ್ ಫುಲ್ ಆಗಿರುತ್ತೆ, ಅದೊಂದು ವಾರನೋ ಒಂದು 15 ದಿನನೋ ಒಂದು ತಿಂಗಳು ಆಗೋಷ್ಟೊತ್ತಿಗೆಲ್ಲ ಆ ಒಂದು ಕ್ಯೂರಿಯಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ. ಡೆಫಿನೆಟಾಗಿ. ಯಾಕೆಂದರೆ ಯಾವತ್ತು ಮೈಂಡಲ್ಲಿ ವಿಪರೀತವಾದ ಒಂದು ಹೆಕ್ಟಿಕ್ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡಿದ್ರೇನಾಗುತ್ತೆ, ಮೈಂಡ್ ಆ್ಯಕ್ಸೆಪ್ಟ್ ಮಾಡಲ್ಲ. ಹೌದು. ಆದ ಕಾರಣ ನಾವು ರೆಸೊಲ್ಯೂಷನ್ಸ್ನ ಒಂದು ವೇಳೆ ಹಾಕ್ಕೊಳ್ಳೇಬೇಕು ಅಂತ ಅನ್ನೋದಾದರೆ ಆ ರೆಸೊಲ್ಯೂಷನ್ಸ್ ನಮಗಾಗಿ ಹಾಕ್ಕೋತಾ ಇದ್ದೀವ ಅಥವಾ ಬೇರೆ ನೋಡಿ ಕಂಪ್ಯಾರಿಸನ್ಗೋಸ್ಕರ ಹಾಕ್ಕೋತಾ ಇದ್ದೀವಿ. ಫಸ್ಟು ಕ್ವಶನ್ ಅಂದರೆ ನಮ್ಮನ್ನು ನಾವು ಒಂದು ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇವಾಗ ರೆಸೊಲ್ಯೂಷನ್ ಅಂತ ಹೇಳಿ ತುಂಬ ಜನ ಮಾತಾಡ್ತಾ ಇದ್ದಾರೆ. ನ್ಯೂ ಇಯರ್ ಬಂತು ಅಂದ ತಕ್ಷಣ ವಿಶ್ ಮಾಡ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಏನು ರೆಸೊಲ್ಯೂಷನ್ ಅಪ್ಪ ನಿಂದು ಹೊಸ ವರ್ಷದ್ದು ಅಂತ ಹೇಳಿ ಕೇಳ್ತಾರೆ ಎಲ್ಲರೂ. ಬಟ್ ಅದು ರೆಸೊಲ್ಯೂಷನ್ ಅನ್ನೋದು ಯಾವ ಥರ ಇರಬೇಕು, ಆಮೇಲೆ ಅದು ಹಾಕ್ಕೊಳ್ಳೇಬೇಕಾ ನಾವು? ರೆಸೊಲ್ಯೂಷನ್ ನಮ್ಮ ಜೀವನದಲ್ಲಿ ಬೇಕೇ ಬೇಕಾ? ಇವಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇಫ್ ಯು ಫೇಲ್ ಟು ಪ್ಲಾನ್ ಯು ಪ್ಲಾನ್ ಟು ಫೇಲ್ ಅಂತ. ಓಕೆ, ಒಂದು ವೇಳೆ ನೀನು ಏನಾದರೂ ಈ ಪ್ಲಾನ್ ಹಾಕ್ಕೊಳ್ಳೋದ್ರಲ್ಲಿ ವಿಫಲವಾದರೆ, ಸೊ ಆ ವಿಫಲತೆಯನ್ನು ಇಟ್ಕೊಂಡೇ ನೀವು ಜೀವನದಲ್ಲಿ ಮುಂದುವರಿಬೇಕಾಗತ್ತೆ ನಾವು. ಹೌದು. ಓಕೆ, ಸೊ ಆದ ಕಾರಣ ನಾವು ಆ ಥರ ಫೇಲ್ ಆಗ್ತಕ್ಕಂಥ ಪ್ಲಾನ್ಸ್ನ ಹಾಕ್ಕೊಳ್ಳೋ ಬದಲು ನಮಗೆ ಸಕ್ಸಸ್ಸಿಗೆ 1-2 ಏನು ಮಾಡೋಕ್ಕಾಗತ್ತೆ ಅಂತ ನೋಡಿ ಹಾಕ್ಕೊಳ್ಳೋದು ಒಳ್ಳೆಯದು. ನಾನು ಈ ಥರ ಅಂದರೆ ಸುಮಾರು ಇವೆಲ್ಲ ಅನುಭವಿಸಿದ ನಂತರ ನಾನು ಇವತ್ತು ಮಾತಾಡೋಕ್ಕೆ ನನಗೊಂದು ಅರ್ಹತೆ ಇದೆ. ಯಾಕಂದರೆ ಇವೆಲ್ಲ ಮಾಡಿದ್ದೀವಿ ನಾವು, ಯಾವ ಮಾಡಿಲ್ಲ ಅಂತಲ್ಲ, ಇವೆಲ್ಲ ಮಾಡಿ ಅನುಭವಿಸಿ ಆಗಲ್ಲ ಅಂತ ಕೈ ಬಿಟ್ಟು ಇದೆಲ್ಲ. ಸೊ ಆದ ಕಾರಣ ಈಗ ಫಾರ್ ಎಕ್ಸಾಂಪಲ್ ನಾವು ಈ ಹೊಸ ವರ್ಷ ಜನವರಿಯಿಂದನೇ ಪ್ರಾರಂಭ ಮಾಡಬೇಕು ಅಂತ ಏನಿಲ್ಲ, ನೀನು ಯಾವಾಗ ಅಂದ್ಕೊಂಡ್ರೆ ಅವಾಗ ಪ್ರಾರಂಭ ಮಾಡ್ಬೋದು. ಯಾಕಂದರೆ ಈ ಒಂದು ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತ ಹಾಕಿದರೆ 1 ವರ್ಷ ಆಗುತ್ತೆ. ಹೌದು. ಅದಕ್ಕೆ ಒಂದೇ ದಿನ, ಅದಕ್ಕೆ ನಮಗೆ 1 ವರ್ಷ. ಸೊ ಅದಕ್ಕೆ ವಸಂತ ಋತು ಅನ್ನೋದು ಪ್ರತಿದಿನ ಬರುತ್ತೆ. ಅದಕ್ಕೆ ಹೌದು, ಒಂದು ರೌಂಡ್ ಆಗುತ್ತೆ, ವಸಂತ ಋತು ಬಂದುಬಿಡುತ್ತೆ ಅದಕ್ಕೆ. ಓಕೆ, ಸೊ ನಮಗೆ 1 ವರ್ಷ ಆಗ್ತಾ ಇದೆ. ಸೊ ನಮಗೆ ಆದ ಕಾರಣ ನಾವು ಆ ಟೈಮ್ ಇಟ್ಕೊಳ್ಳೋದೆ ಯಾವ ಬೇಕೋ ಹಾಕ್ಕೋಬೋದು. ಒಂದು ವೇಳೆ ಜನವರಿಗೆ ಹಾಕ್ಕೋಬೇಕು ಅಂತ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಹೆಲ್ತ್ ಕ್ಲಬ್ ಅಂದರೆ ಜಿಮ್ ಫಿಟ್ನೆಸ್ಗೆ ಪ್ರಾರಂಭ ಮಾಡ್ತಕ್ಕಂಥವ್ರು ಒಟ್ಟಿಗೆ ಒಂದು 6 ದಿನ 7 ದಿನ ಮಾಡೋ ಬದಲು ಫಸ್ಟ್ 4 ದಿನ ಮಾಡ್ತೀನಿ ನಾನು ಅಂತ ಹಾಕ್ಕೊಳ್ಳಿ. 4 days, 1 ವೀಕಲ್ಲಿ 4 days ನಾ ಕಂಪಲ್ಸರಿ 4 days, ಓನ್ಲಿ 4 days ಹಾಕ್ಕೊಳ್ಳಿ. 3 days ಬಿಟ್ಬಿಡಿ. ಆ ಒಂದು ತಿಂಗಳಾದಮೇಲೆ ಮತ್ತೆ 5 days ಬನ್ನಿ. 5 days ಮಾತ್ರ ಕಂಟಿನ್ಯೂ ಮಾಡಿ, ಇನ್ನು 6 7 ಬೇಡ. ಯಾಕೆಂದರೆ ಮೈಂಡ್ ಯಾವತ್ತು ರೆಸ್ಟ್ ಕೇಳ್ಕೊಳುತ್ತೆ. ಹೌದು. ಅದಕ್ಕೆ ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಸ್ಯಾಟರ್ಡೆ ಸಂಡೇ ಜಿಮ್ಮಿಗೆ ಹೋಗ್ಬಿಟ್ಟು ಮಂಡೇ ಟ್ಯೂಸ್ಡೇ ಜಿಮ್ ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ರೆಸ್ಟ್ ಅಂದರೆ ಫುಲ್ ರೆಸ್ಟ್ ಇರಬೇಕು, ಅಲ್ಲಿ ಏನಿರಬಾರ್ದು ಕೆಲಸ. ಹೌದು. ಸೊ ಅದರಿಂದ ಈ ಕೆಲಸದಲ್ಲಿ ಅಫಿಷಿಯಲ್ ವರ್ಕಲ್ಲಿ ಅದು ಕೂಡ ಒಂದು ವರ್ಕ್ ಆಗಿಬಿಡ್ಬೇಕು ನಮಗೆ. ಯಾವಾಗ ಮಂಡೇ ಟು ಫ್ರೈಡೇ ಹೌದು, ಅದು ಮುಗಿದೋಗ್ಬಿಡ್ಬೇಕು. ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ಫ್ರೀ ಇರಬೇಕು, ಫುಲ್ ರೆಸ್ಟ್, ಫುಲ್ ಮೈಂಡಿಗೆ ರೆಸ್ಟ್. ವಾಟ್ ಎವರ್ ನೀನು ಏನು ಬೇಕಾದ್ರೆ ಮಾಡ್ಕೊ. ಸೊ ಆ ಥರ ಅಂದರೆ ಮೈಂಡಿಗೆ ಒಂಥರ ಸ್ಟ್ರೆಸ್ಫುಲ್ಲು ಫೀಲ್ ಆಗ್ದಾಗೆ ಆರಾಮಾಗಿರೋದು ಹಾಕ್ಕೊಳ್ಳಿ. ಆಮೇಲೆ ಅವನು ಹೇಳ್ತಾನೆ ಜಿಮ್ ಟ್ರೈನರು, ಇದು ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಆ ಥರ ಏನು ಬೇಡ, ನಮಗೆ ಎಷ್ಟು ಸಾಧ್ಯ ಅರ್ಧ ಗಂಟೆ ಮಾಡಿ ಸಾಕು. ಸೊ ಅದು ನಿನಗೆ ಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗೋವರೆಗೂ ಕೂಡ ನೀವು ಭಾಳಷ್ಟು ಕೇರ್ಫುಲ್ ಆಗಿರ್ಬೇಕು ಅದನ್ನು. ಒನ್ಸ್ ಇಟ್ ಬಿಕಮ್ ಎ ಹ್ಯಾಬಿಟ್ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗ ನೀವು ಆರಾಮಾಗಿ ಏನು ಬೇಕಾದ್ರೆ ಮಾಡ್ಬೋದು. ಹೌದು. ಈಗ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋ ಅಂತ ಯಾರು ಹೇಳೋದು ಬೇಕಾಗಿಲ್ಲ, ಆಟೋಮೆಟಿಕ್, ಬಿಕಾಸ್ ಅದು ಹ್ಯಾಬಿಟ್ ಆಗಿದೆ ನಮಗೆ. ಬ್ರಷ್ ಮಾಡದೇ ಇದ್ದರೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ ನಮಗೆ. ಹೌದು, ಅದಕ್ಕಾಗಿ ಮಾಡ್ತೀವಿ. ಸೊ ಒನ್ಸ್ ಇದು ಹ್ಯಾಬಿಟ್ ಆಗೋವರೆಗೂ ಕೂಡ ನಾವು ಅದನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ಅದು ಖುಷಿ ಕೊಡ್ಬೇಕು ನಮಗೆ. ಅರ್ಧ ಗಂಟೆ ಮಾಡಿದ್ರೆ ಖುಷಿ ಆಗುತ್ತಪ್ಪ ಅಂದರೆ ಅರ್ಧ ಗಂಟೆ ಮಾಡ್ಕೊಂಡು ಮನೆಗೆ ಬರಬೇಕು. ನಾನು ಬೇಗ ಬೇಗ ಅದೇನೋ 6 ಪ್ಯಾಕ 8 ಪ್ಯಾಕ್ ಏನೋ ಅಂತ 6 ಪ್ಯಾಕ್ ಯಾರಿಗೆ ತೋರಿಸ್ತೀರಾ? ಅಲ್ಲ, 6 ಪ್ಯಾಕ್ ಅದು ನನಗೆ ಬೇಕಾಗಿದೆನಾ ಅಥವಾ ಹೀರೋ ಅಂತ ಹೇಳಿದರೆ ಅವನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ, ಅವನ್ನ ಎಲ್ಲರೂ ಫೋಕಸ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅವನು 6 ಪ್ಯಾಕ್ ಬಿಲ್ಡ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಬಟ್ ಆದರೆ ನಾನು ಕೂಡ ಇವತ್ತು ಆ್ಯಸ್ ಎ ಕಾಮನ್ ಮ್ಯಾನು, ಫ್ಯಾಮಿಲಿ ಮ್ಯಾನು, ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋರು ಕೂಡ ಇವತ್ತು 6 ಪ್ಯಾಕ್ ನನಗೆ ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅಲ್ಲ ಹೋಗಲಿ, ಅದಕ್ಕೂ ಕೂಡ 6 ಪ್ಯಾಕ್ ನಿನಗೆ ಆ್ಯಕ್ಚುಲಿ ತೋರಿಸ್ಬೇಕು ಅಂತ ಮಾಡಬೇಕು ಅಂತಿದ್ದರೆ ಅದಕ್ಕೂ ಕೂಡ ಒಂದು ಸ್ಟ್ರಾಟಜಿ ಇದೆ. ಓವರ್ನೈಟಲ್ಲಿ 6 ಪ್ಯಾಕ್ ಆಗಲ್ಲ. ಹೌದು, ಇಟ್ ವಿಲ್ ಟೇಕ್ ಒಂದು 2-3 ವರ್ಷ ತಗೊಳುತ್ತೆ ಟೈಮ್ ಅಂತ ಅಂದ್ಕೊಂಡ್ರೆ ನಿಧಾನವಾಗಿ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅದನ್ನು ಡೆವಲಪ್ ಮಾಡ್ಕೊಳ್ಳೋ ಒಂದು ಪ್ರಾಸೆಸ್ಸಲ್ಲಿ ನೀನು ಫೇಲ್ ಆಗಬಾರ್ದು. ಆ ಪ್ರಾಸೆಸ್ ಏನಪ್ಪ ಅಂದರೆ ನಿನಗೆ ಮೈಂಡಿಗೆ ಆರಾಮಾಗಿರ್ಬೇಕು. ಅದನ್ನು ಫಸ್ಟು ಒಂದು 15 ಮಿನಿಟ್ಸು 20 ಮಿನಿಟ್ಸು ಅರ್ಧ ಗಂಟೆ 3/4 ತಾಸು ಆ ಥರ ಡೆವಲಪ್ ಮಾಡ್ತಾ ಹೋಗ್ಬೇಕೇ ಹೊರತು ನಾವೇನು ಮಾಡ್ತೀವಿ ಉಲ್ಟಾ. ಸ್ಟಾರ್ಟಿಂಗ್ಗೆ 1 ತಾಸು 1.5 ತಾಸು ಮಾಡ್ತೀವಿ. ಹೌದು. ಆಮೇಲೆ ಒಂದು ವಾರ ಆಗೋಷ್ಟೊತ್ತಿಗೆಲ್ಲ ಅದನ್ನು 1 ತಾಸಿಗೆ ಬರ್ತೀವಿ, 3/4 ತಾಸು, ಆಮೇಲೆ ಹೋಗೋದು ಬಿಡ್ತೀವಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ಒಂದು ವೇಳೆ ಫೇಲ್ ಆದರೂ ಕೂಡ ಅಂದ್ರೇನು ಒಂದು ವಾರ ಹೋಗಲ್ಲಪ್ಪ ಜಿಮ್ಮಿಗೆ, ಅವಾಗೇನಾಗುತ್ತೆ ಮೈಂಡ್ ಏನು ಮಾಡಿಬಿಡುತ್ತೆ, ಆಯ್ತು ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡುತ್ತೆ.
ಹೇಳಿದ ತಕ್ಷಣ ಬಿಟ್ಬಿಡ್ತಾನೆ ಅವನು. ಆಮೇಲೆ ಫೀಲ್ ಆಗ್ತಾನೆ ಬಿಟ್ಬಿಡ್ತಾನೆ. ಆ ಥರ ಅಲ್ಲ, ಒಂದು ವಾರ ಹೋಗದೇ ಇದ್ರು ಕೂಡ ಮತ್ತೆ ಹೋಗೋದು. ಮೈಂಡಿಗೆ ಇವನು ಫೇಲ್ ಆದರೂ ಕೂಡ ಬಿಡಲ್ಲ ಅನ್ನೋದು ಬರ್ಬೇಕು ಮೈಂಡಿಗೆ. ಅಂದರೆ ಕನ್ಫರ್ಮೇಷನ್ ನಿಮ್ಮ ಒಂದು ಮೈಂಡ್ನ ಟ್ರೈನ್ ಮಾಡ್ಬೇಕು ಫಸ್ಟು. ಮೈಂಡ್ನ ಟ್ರೈನ್ ಮಾಡೋದೇ ನಮ್ಮ ಕೆಲಸ. ಹೌದು. ಮೈಂಡಿಗೆ ಯಾವತ್ತೂ ಕೂಡ ಒಂದು ಸಲ ಅದು ಫೇಲ್ ಮಾಡಿಸ್ಬಿಟ್ಟು ಆಮೇಲೆ ಅದು ಆರಾಮಾಗಿ ಕೂಡಿಸ್ಬಿಡುತ್ತೆ ನಮ್ಮನ್ನು. ಆ ಥರ ಆಗಬಾರ್ದು ನಮಗೆ. ಇವನು ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ಮೈಂಡ್ಗೆ ಗೊತ್ತಾಗಬಾರ್ದು. ಒಂದು ವಾರ ಬಿಟ್ಟೆ ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ಮತ್ತೆ ಸ್ಟಾರ್ಟ್ ಮಾಡು. ಸೊ ಅದು ಕಂಟಿನ್ಯೂಸ್ ಪ್ರಾಸೆಸ್ ಆಗ್ತಾ ಇರಬೇಕು. ಅವಾಗ ಏನಾಗುತ್ತೆ, ಫೇಲ್ ಯಾವುದು ಪಾಸ್ ಯಾವುದು ಮೈಂಡಿಗೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಆಗ ನೀನು ಟ್ರ್ಯಾಕಲ್ಲಿ ಬರ್ತೀಯ. ಕರೆಕ್ಟ್. ಇವಾಗ ಏನು ಮಾಡ್ತಾ ಇದೀವಿ, ಮೈಂಡ್ ಯಾವಾಗ ಫೇಲ್ ಅಂದರೆ ಫೇಲ್ ಅಂತ ಇದ್ವಿ, ಮೈಂಡ್ ಪಾಸ್ ಅಂದರೆ ಪಾಸ್ ಅಂತ ಇದ್ವಿ. ಇದಲ್ಲ ಇದು. ಮೈಂಡ್ ಗೆಟ್ ಕನ್ಫ್ಯೂಷನ್, ಅದು ಮೈಂಡ್ ಕನ್ಫ್ಯೂಸ್ ಆಗಿಬಿಡ್ಬೇಕು ನಮಗೆ ನಾವು ಮಾಡೋ ಆ್ಯಕ್ಟಿವಿಟಿಗೆ. ಆ ಥರ ನಾವು ನಮ್ಮ ಒಂದು ರೆಸೊಲ್ಯೂಷನ್ಸ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಎಲ್ಲವನ್ನು ಹೆಕ್ಟಿಕ್ಕಾಗಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಒಂಥರ ಫೈನಾನ್ಷಿಯಲ್ ರೆಸೊಲ್ಯೂಷನ್ಸ್ನ ಹಾಕ್ಕೊಳ್ಳೋದು, ಆಮೇಲೆ ಹೆಲ್ತ್ ರೆಸೊಲ್ಯೂಷನ್ ಹಾಕ್ಕೊಳ್ಳೋದು, ಆಮೇಲೆ ಡೈಟು, ಫಿಟ್ನೆಸ್ಸು, ಬ್ಯೂಟಿ, ಆಮೇಲೆ ಟ್ರಾವೆಲ್ ಬಗ್ಗೆ ಹಾಕ್ಕೊಳ್ಳೋದು ಎಲ್ಲ ಹೆಕ್ಟಿಕ್ ಮಾಡಿಕೊಂಡು ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಆಗಿ ಲೈಫ್ನ ಲೀಡ್ ಮಾಡೋದು ಬೇಡ. ಸೊ ಆರಾಮಾಗಿರಿ. ಯಾಕಂದರೆ ಲೈಫ್ ಅನ್ನೋದು ಯಾವತ್ತೂ ಕೂಡ ನಿಮ್ಮ ರೆಸೊಲ್ಯೂಷನ್ಸ್ನ ಕೇಳೋಲ್ಲ. ಲೈಫಿಗೆ ಬೇಕಾಗಿರೋ ರೆಸೊಲ್ಯೂಷನ್ಸ್ ಅಲ್ಲ, ಲೈಫಿಗೆ ಬೇಕಾಗಿರೋದು ಹ್ಯಾಪಿನೆಸ್. ಸೊ ಆ ಹ್ಯಾಪಿನೆಸ್ಗೆ ಏನು ಬೇಕೋ ಅದನ್ನು ನೋಡಬೇಕೇ ಹೊರತು ನಾವು ಹೆಕ್ಟಿಕ್ನೆಸ್ನ ಇಟ್ಕೊಂಡು ಜೀವನ ಮಾಡಿದ್ರೆ ಅದು ಹ್ಯಾಪಿನೆಸ್ ಸಿಗೋಲ್ಲ. ನಾವು ಕೂಡ ಡಲ್ ಆಗಿಬಿಡ್ತೀವಿ. ಆಮೇಲೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಾನು ಇಷ್ಟೇ, ನಾನು ಹಾಕ್ಕೊತೀನಿ ಮಾಡ್ತೀನಿ, ಅವರೆಲ್ಲ ನೋಡಿ ಚೆನ್ನಾಗಿ ಮಾಡ್ತಿದ್ದಾರೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಇವೆಲ್ಲ ಬಂದುಬಿಡ್ತವೆ. ಸೊ ದ್ಯಾಟ್ ಭಾಳ ಕೇರ್ಫುಲ್ಲಾಗಿರಿ. ಆಮೇಲೆ ಇವತ್ತೇ ಎಲ್ಲ ಹಾಕ್ಕೋಬೇಕಂತ ಏನಿಲ್ಲ. ಫಸ್ಟು ಒಂದೇ ಹಾಕ್ಕೊಳ್ಳಿ, ಒಂದೇ ಒಂದು ಹಾಕ್ಕೊಂಡು ಅದನ್ನು ಮಾಡಿ, ಅದೊಂದು 4 ತಿಂಗಳು 5 ತಿಂಗಳು ಮಾಡಿ ಸಕ್ಸಸ್ ಮಾಡಿಕೊಳ್ಳಿ. ನಿಮಗೆ ನೀವೇ ಆ ಸಕ್ಸಸ್ನ ಫೀಲ್ ಆಗಿ ದೆನ್ ಅಗೈನ್ ಮತ್ತೆ ಇನ್ನೊಂದು ಹಾಕ್ಕೊಳ್ಳಿ, ಮತ್ತೆ ಅದು ಇನ್ನೊಂದು ಹಾಕ್ಕೊಳ್ಳಿ. ಆ ಥರ ಒಂದೇ ಒಂದಿರಲಿ ಸಾಕು ಲೈಫಲ್ಲಿ, ಜಾಸ್ತಿ ಏನು ಬೇಡ. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ವಿಮರ್ಶಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬೋದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಅಂದರೆ ಇವತ್ತಿನ ದಿವಸ ನಾವು ರೆಸೊಲ್ಯೂಷನ್ ಅನ್ನೋದನ್ನು ನಾವು ಗೋಲಾಗೂ ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಅದನ್ನು ಕಂಪ್ಯಾರಿಸನ್ಗೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಬೋದು. ಆ್ಯಕ್ಚುಲಿ ಡೆಫಿನೆಟ್ ಆಗಿ ಈಗ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತಾರೆ, ಏನಪ್ಪ ಏನು ಮಾಡಿದೆ ರೆಸೊಲ್ಯೂಷನ್ಸ್, ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ಅಂತ ಕೇಳ್ತಾರೆ. ಅವ್ನು ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅವ್ನು ಕೇಳ್ದಾನಂತ ನಾನು ಹೇಳಬೇಕಾಗುತ್ತೆ. ಅದಕ್ಕೆ ನಾನು ಯಾರಾದರೂ ಕೇಳಿದ್ರೆ ಹೇಳ್ತೀನಿ, ನಾನು ಐ ಡೋಂಟ್ ಹ್ಯಾವ್ ಎನಿ ರೆಸೊಲ್ಯೂಷನ್ಸ್ ಅಂತ. ನನಗೆ ಯಾವ ರೆಸೊಲ್ಯೂಷನ್ಸ್ ಇಲ್ಲ ನನಗೆ. ನನಗೆ ರೆಸೊಲ್ಯೂಷನ್ಸ್ ಅದು ಏನು, ನನಗೆ ಹ್ಯಾಪಿನೆಸ್ ಈಸ್ ಮೈ ರೆಸೊಲ್ಯೂಷನ್. ನಾನು ಸಂತೋಷವಾಗಿ ಇರಬೇಕಪ್ಪ, ಅದು ನಾನು ರೆಸೊಲ್ಯೂಷನು. ನಾನು ಸಂತೋಷವಾಗಿರ್ಬೇಕು. ಏನು ಮಾಡ್ತೀನಿ ನಾನು, ನನಗಿಷ್ಟ ಬಂದರೆ ಮ್ಯೂಸಿಕ್ ಕೇಳ್ತೀನಿ, ಒಂದು ಬುಕ್ ಓದ್ತೀನಿ, ಸಿನಿಮಾ ನೋಡ್ತೀನಿ, ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ಕಾಫಿಗೆ ಹೋಗ್ತೀನಿ, ಏನು ಬೇಕಾದ್ರೆ ಆರಾಮಾಗಿರ್ಬೋದು. ನಾವು ಒಂದು ಸ್ಟಿಕಾನ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಅದಾಗುತ್ತೆ. ಸೊ ನಿಮಗೆ ಮೈಂಡಿಗೆ ಸ್ಟ್ರೆಸ್ ಕೊಡೋಂಥ ಒಂದು ಇದಕ್ಕೆ ಬೇಡ. ಸೊ ಆಮೇಲೆ ಇಲ್ಲಿ ನಾವು ರೆಸೊಲ್ಯೂಷನ್ ಅಂತ ಹೇಳಿ ಅಂತ ಇದ್ದೀವಿ, ಗೋಲ್ಸ್ ಅಂತ ಇದ್ದೀವಿ, ಬಟ್ ನಮಗೆ ಯಾವುದು ಇಲ್ಲಿ ಮುಖ್ಯ ಆಗುತ್ತೆ ಸರ್ ಆ್ಯಕ್ಚುಲಿ. ಸೊ ಗೋಲ್ ಇರಬೇಕಾ ನಮ್ಮ ಲೈಫಲ್ಲಿ? ರೆಸೊಲ್ಯೂಷನ್ ಅಚೀವ್ ಮಾಡೋದು ಅದಕ್ಕೋಸ್ಕರ ನಾವು ಇವು ಹೇಳಿದ್ರಿ, ಸ್ಟ್ರೆಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಮಾಡಿಕೊಂಡು ಎಲ್ಲದನ್ನು ನಾವು ಈ ವರ್ಷದಲ್ಲೇ ಅಚೀವ್ ಮಾಡಬೇಕು ಅಂತ ಹೇಳಿ ಅನ್ಕೋತೀವಿ. ಆ್ಯಕ್ಚುಲಿ ಏನು ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ? ಮನುಷ್ಯನಿಗೆ ಒಂದು ಸಂತೋಷಕರವಾಗಿ ಜೀವನ ಮಾಡಬೇಕಂದ್ರೆ ವಿಷನ್ ಇರಬೇಕು. ವಿಷನ್ನು ಇಟ್ ಈಸ್ ನಾಟ್ ಲಿಂಕ್ಡ್ ವಿತ್ ಯುವರ್ ಗೋಲ್ಸ್ ಆರ್ ಟಾರ್ಗೆಟ್ ವಾಟ್ ಎವರ್. ಸೊ ವಿಷನ್ ಈಸ್ ವಿಷನ್. ಸೊ ಈ ಥರ ನಾನು ಒಂದು ವ್ಯಕ್ತಿಗತವಾಗಿ ಹಿಂಗಿರಬೇಕು, ಸೊ ಒಂದು ಫ್ಯಾಮಿಲಿ ಮ್ಯಾನಾಗಿ ಹೀಗಿರಬೇಕು, ಒಂದು ಸ್ಪಿರಿಚುವಲಿಸ್ಟಾಗಿ ನಾನು ಈ ಥರ ಥಿಂಕ್ ಮಾಡಬೇಕು. ಸೊ ಇದೆಲ್ಲ ಒಂದು ವಿಷನ್ ಇರಬೇಕು. ಅದು ಈ ತಿಂಗಳಿಗೆ ಆಗಬೇಕು, ಬರೋ ತಿಂಗಳಿಗೆ ಆಗಬೇಕು, ಈ ವರ್ಷದಲ್ಲಿ ಆಗಬೇಕು ಅಂತಿಲ್ಲ. ಒಂದು ವಿಷನ್ ಅಷ್ಟೇ ಅದು. ನಾನು ಟುವರ್ಡ್ಸ್ ದ ವಿಷನ್, ನೀನು ಆ ವಿಷನ್ ಕಡೆ ಹೋಗ್ತಾ ಇದೆಯಾ ಇಲ್ಲ, ಚೆಕ್ ಯುವರ್ ಸೆಲ್ಫ್. ಆ ವಿಷನ್ ಕಡೆ ಹೋಗಬೇಕು. ಓಕೆ. ಈಗ 5 ಡೇ ಮ್ಯಾಚ್ ಇವಾಗಿಲ್ಲ, 5 ಡೇ ಮ್ಯಾಚ್, ಅವಾಗೆಲ್ಲ 5 ಡೇ ಮ್ಯಾಚ್ ಇತ್ತು. 5 ಡೇ ಮ್ಯಾಚಲ್ಲಿ ಏನಪ್ಪ, ಅವ್ನು ನಿಂತ್ಕೋಬೇಕಷ್ಟೇ. ಅವನು ಟೆಸ್ಟ್ ಅವ್ನು ನಿಂತ್ಕೋಬೇಕು, ಬ್ಯಾಟ್ ಹಿಡ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಅವನು ಔಟ್ ಆಗಬಾರ್ದು. ಅದಕ್ಕೆ ನಮ್ಮ ಲೈಫಲ್ಲೂ ಕೂಡ ನಾವು ಔಟ್ ಆಗಬಾರ್ದು. ನಾವು ಜೀವನ ಮಾಡಬೇಕು. ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಒಂದು ವಿಷನ್ ಇಟ್ಕೋಬೇಕು ಲೈಫಲ್ಲಿ. ಆ ವಿಷನ್ ಟುವರ್ಡ್ಸ್ ದ ವಿಷನ್ ನೀನು ಹೋಗ್ತಾ ಇರು, ಮೂವ್ ಆಗ್ತಾಯಿರು. ಅಷ್ಟು ಬಿಟ್ಟರೆ ಅದಕ್ಕೆ ಬರ್ಡನ್ ಇಟ್ಕೊಂಡು ಮಾಡೋದು ಬೇಡ. ಇವಾಗ ನೀನು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಅದು ಒಂದು
4 ವರ್ಷದಲ್ಲಿ ಕಟ್ತೀಯಾ, 5 ವರ್ಷದಲ್ಲಿ ಕಟ್ತೀಯಾ, 6 ವರ್ಷದಲ್ಲಿ ಕಟ್ತೀಯಾ, ಬಿಡೋದನ್ನು ಯಾವಾಗಾದರೂ ಒಂದು ಸಲ ಕಟ್ಟಬೇಕು ಅದನ್ನು ಅಷ್ಟೇ. ಸೊ ಅದನ್ನು ಯಾವಾಗ ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ಎಷ್ಟಕ್ಕೆ ಕಟ್ಟಬೇಕು, ಅದಕ್ಕೊಂದು ವಿಷನ್ ಇರಲಿ. ಏನಾಗುತ್ತೆ, ನಾನು 2 ವರ್ಷದಲ್ಲಿ ಮನೆ ಕಟ್ಟಬೇಕು ಅಂದ ತಕ್ಷಣ ಸ್ಟ್ರೆಸ್ ಫೀಲ್ ಆಗಿಬಿಡುತ್ತೆ. ಹೌದು. ಡೆವಲಪ್ ಆಗಿಬಿಡುತ್ತೆ. ಸೊ ಆ 2 ವರ್ಷದ ಆಗಿರ್ಬೋದು, 4 ವರ್ಷ ಆಗಿರ್ಬೋದು, 10 ವರ್ಷಕ್ಕೆ ಕಟ್ಟು ಏನಾಗುತ್ತೆ ಅನ್ನೋದು ಬರಬೇಕು ಮನುಷ್ಯನಿಗೆ. ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಮನೆ ಕಟ್ತಾಯಿದ್ದೀನಿ ಹೊರತು ನನಗೆ ಮನೆ ಮುಖ್ಯ ಅಲ್ಲ. ಹ್ಯಾಪಿನೆಸ್ ಈಸ್ ಮೈ ಮೋಟೋ. ಅಂದರೆ ಇಲ್ಲಿ ನೀವು ವಿಷನ್ ಬಗ್ಗೆ ಹೇಳ್ತಾ ಹೋದ್ರಿ. ವಿಷನ್ ಅನ್ನೋದು ನಮಗೆ ಸ್ಟ್ರೆಸ್ಫುಲ್ ಫೀಲ್ ಆಗಬಾರ್ದು ಅಂತ ಹೇಳಿ ಅಂತೀರ ಆ್ಯಕ್ಚುಲಿ. ಸೊ ಅದು ಈ ವರ್ಷ ವಿಷನ್ ಅನ್ನೋದು ಇಟ್ಸ್ ಅ ಲಾಂಗ್ ವಿಷನ್, ದೂರದಲ್ಲಿರ್ತಕ್ಕಂಥ ವಿಷನ್. ಇವಾಗ ವಿಷನ್ ಅನ್ನೋದಕ್ಕೆ ನಿನಗೆ ಒಂದು ಮನೆ ಕಟ್ಟೋದೇ ಮಾತ್ರ ವಿಷನ್ ಅಲ್ಲ. ಅದು ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು, ಇನ್ನೊಂದು ಮಾಡೋದು, ಅದು ವಿಷನ್ ಅಲ್ಲ. ನೀನು ಹ್ಯಾಪಿಯೆಸ್ಟಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಏನಿದ್ದರೆ ನೀನು ಹ್ಯಾಪಿಯೆಸ್ಟಾಗಿ ಲೈಫ್ ಲೀಡ್ ಮಾಡ್ತೀಯ ಅನ್ನೋದಕ್ಕೆ ವಿಷನ್. ಯಾಕಂದರೆ ಅಲ್ಟಿಮೇಟಾಗಿ ಮನುಷ್ಯನಿಗೆ ಬೇಕಾಗಿರೋದು ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ಸಿಗೆ ಬೇಕಾಗಿರ್ತಕ್ಕಂಥ ವಿಷನ್ನು ನನಗೇನು. ಸೊ ನನಗೇನಾಗುತ್ತೆ, ಸೊ ನಮ್ಗೆ ಒಂದು ಹ್ಯಾಪಿನೆಸ್ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಳ್ತೀವಿ, ಬಟ್ ನಾನು ಕಂಪ್ಯಾರಿಸನ್ನಿಂದ ನನ್ನ ಪ್ರಪಂಚದಲ್ಲಿ ಓಡ್ತಾ ಇದ್ದೀನಿ. ನಾನು ಇದಿದ್ದರೆ ನನ್ನ ಮೆಚ್ತಾರೆ, ಅದಿದ್ದರೆ ನನ್ನ ಒಪ್ಕೊಳ್ತಾರೆ, ಈ ಥರ ಕಾರ್ ತೊಗೊಂಡ್ಬಿಟ್ಟು ನನ್ನ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಈ ಕಂಪ್ಯಾರಿಸನ್ನ ಬಿಟ್ಟುಬಿಟ್ಟು ನನ್ನ ಇನ್ನರ್ ಹ್ಯಾಪಿನೆಸ್ನ ನಾನು ಐಡೆಂಟಿಫೈ ಮಾಡೋದು ರಿಯಲ್ ವಿಷನ್. ವಿಷನ್ನು ಇದ್ದಕ್ಕಿದ್ದಂಗೆ ಯಾರಿಗೂ ಒಂದು ಇದ್ದಕ್ಕಿದ್ದಂಗೆ ಓವರ್ ನೈಟ್ ಎಸ್ಟಾಬ್ಲಿಷ್ ಆಗಲ್ಲ. ಹೌದು. ಸೊ ಓವರ್ ನೈಟ್ ಐಡೆಂಟಿಫೈ ಮಾಡೋಕ್ಕೂ ಆಗಲ್ಲ. ಇಟ್ ಈಸ್ ಯುವರ್ ಓನ್ ಜರ್ನಿ. ನಿನ್ನ ಒಂದು ಸ್ವಂತವಾಗಿರ್ತಕ್ಕಂಥ ಜರ್ನಿ ಆದ ಕಾರಣ ನೀನು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಅದಕ್ಕೆ ನಿನ್ನ ಹ್ಯಾಪಿನೆಸ್ನ ಐಡೆಂಟಿಫೈ ಮಾಡ್ತಕ್ಕಂಥ ವಿಷನ್ ಯಾವುದು. ಸೊ ಒಂದು ಸಾರಿ ಇದರ ಒಂದು ಐಡೆಂಟಿಫಿಕೇಷನ್ ಆಯಿತು ಅಂತಂದರೆ ನಿನ್ನ ಡಿಸ್ಟ್ರಾಕ್ಷನ್ ಇರಲ್ಲ, ಟ್ರ್ಯಾಕ್ ಸಿಕ್ಬಿಡುತ್ತೆ ನಿನಗೆ. ಕರೆಕ್ಟ್. ನೀನು ಏನೇ ಮಾಡ್ತಾ ಇರ್ತೀಯ, ಬಿಸ್ನೆಸ್ ಮಾಡ್ತಾ ಇರ್ತೀಯ, ಜಾಬ್ ಮಾಡ್ತಾ ಇರ್ತೀಯ, ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀಯ, ಮನೆ ಕಟ್ಟಿಸ್ತಾ ಇರ್ತೀಯ, ಕಾರ್ ತೊಗೊತಾ ಇರ್ತೀಯ, ಅವೆಲ್ಲವೂ ಆಟೋಮೆಟಿಕ್ಕಾಗಿ ನಿನ್ನ ವಿಷನ್ ಜೊತೆಗಾಗಿ ಬರ್ತಾ ಇರ್ತವೆ. ನಾವೇನು ಮಾಡ್ತೀವಿ, ಇವುಗೋಸ್ಕರ ಲೈಫ್ನ ಲೀಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಒಂದನ್ನು ಹಿಡ್ಕೋತೀವಿ, ಅದರಿಂದ ಮನೆ ಹಿಡ್ಕೋತೀವಿ, ಕಾರ್ ಹಿಡ್ಕೋತೀವಿ, ಇದು ಹಿಡ್ಕೋತೀವಿ, ಅದು ಇವು ಜಸ್ಟ್ ಲೈಕ್ ಒಂಥರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮೊಲಾಸಿಸ್ ಇದ್ದಂಗೆ. ಓಕೆ, ಇವು ಬೈ ಪ್ರಾಡಕ್ಟ್ಸ್ ಇವು. ಹೌದು. ಈ ಮನೆ, ಕಾರು, ವರ್ಲ್ಡ್ ಟೂರು, ಫೈನಾನ್ಸು, ಇವೆಲ್ಲ ಬೈ ಪ್ರಾಡಕ್ಟ್ಸ್ ಇವು. ನಿನ್ನ ವಿಷನ್ ನಿನ್ನ ಫಿಕ್ಸ್ ಆಯಿತು ಅಂದರೆ ಈ ಬೈ ಪ್ರಾಡಕ್ಟ್ಸ್ ಅನ್ನು ಆಟೋಮೆಟಿಕ್ ಬರ್ತವೆ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಮೊಲಾಸಿಸ್ ಹೆಂಗೆ ಬೈ ಪ್ರಾಡಕ್ಟು, ಇದು ಬೈ ಪ್ರಾಡಕ್ಟ್. ಇದು ಡೋಂಟ್ ಫೋಕಸ್ ಆನ್ ಯುವರ್ ಬೈ ಪ್ರಾಡಕ್ಟ್ಸ್. ಓಕೆ. ಸೊ ಫೋಕಸ್ ಆನ್ ಯುವರ್ ಮೇನ್ ಪ್ರಾಡಕ್ಟ್, ದಟ್ ಈಸ್ ವಿಷನ್. ಆ ವಿಷನ್ ಇಟ್ಕೊಂಡ್ರೆ ಇವು ಬೈ ಪ್ರಾಡಕ್ಟ್ಸ್ ಬರ್ತಾನೆ ಇರ್ತವೆ. ಅಂದರೆ ಇವಾಗ ವಿಷನ್ ಹಾಕೋಬೇಕು ಅಂತ ಹೇಳಿ ಅಂದ್ರಿ ನೀವು. ಆ್ಯಕ್ಚುಲಿ ಇವತ್ತಿನ ದಿವಸ ನಾನು ವಿಷನ್ ಹಾಕೊಂಡ್ಬಿಡ್ತೀನಿ, ಒಂದೇ ದಿವಸದಲ್ಲಿ ವಿಷನ್ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಇಲ್ಲ. ಅದು ಆ್ಯಕ್ಚುಲಿ ಅದಕ್ಕೆ ಒಂದು ಪ್ರೊಸೆಸ್ ಅನ್ನೋದು ಇದೆ ಅನಿಸುತ್ತಲ್ವ ಸರ್? ಆ್ಯಕ್ಚುಲಿ ಅದೇ ವಿಷನ್ ಹಾಕ್ಕೊಳ್ಳಬೇಕು ಅನ್ನೋಕ್ಕೆ ಬಂದಾಗ ಏನು ವಿಷನ್ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ನಿನಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಇದು ಕ್ಲಾರಿಟಿ ಬರೋಕ್ಕೆ ಭಾಳ ಟೈಮ್ ತೊಗೊಳುತ್ತೆ. ಇದು ಈಗ ಗೋಲ್ ಬೇಕಾದ್ರೆ ಹಾಕೊಂಬಿಡ್ಬೋದು ನೀನು. ಈಗ ನಾನು ಒಂದು ಫಿಟ್ನೆಸ್ ಸೆಂಟರ್ ಎಲ್ಲನೂ ಸೇರ್ಕೊಂಡು ನಾನು ಇಷ್ಟು ತೂಕ ಇಳಿಸ್ಬೇಕು, ಅದು ಗೋಲ್ ಫಿಕ್ಸ್. ಅದು ಪಕ್ಕಂತ ಬಂದುಬಿಡುತ್ತೆ. ಅದು ಯಾರನ್ನೋ ನೋಡ್ತೀವಿ ಹಾಕ್ಕೊಂಬಿಡ್ತೀವಿ. ಇಲ್ಲ ಡೈಟಿಷಿಯನ್ ಹತ್ರ ಹೋಗ್ಬೇಕು, ಇಷ್ಟು ಕೆ ಜಿ ಕಮ್ಮಿ ಆಗಬೇಕು, ಇಲ್ಲ ಬಾಡಿ ಇಷ್ಟು ಬೆಳೆಸ್ಬೇಕು, ನನ್ನ ಇದು ಬೆಳೆಸ್ಬೇಕು, ಅದನ್ನು ಇದು ಟಕ್ ಅಂತ ಆಗೋಗ್ಬಿಡುತ್ತೆ. ಇಲ್ಲ ನಾನೊಂದು ಮನೆ ಕಟ್ಟಬೇಕು, ಇಲ್ಲ ನಾನೊಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು, ಇಲ್ಲ ಒಂದು ಕಾರ್ ತೊಗೋಬೇಕು, ಇವೆಲ್ಲ ಪಟ ಬರೋ. ದಿಸ್ ಈಸ್ ನಾಟ್ ಎ ವಿಷನ್ಸ್. ಇವು ವಿಷನ್ ಅಲ್ಲ. ಇವು ಕೇವಲ ಗೋಲ್ಗಳಿವು. ಆ ಗೋಲ್ಗಳು ಕೂಡ ಎಲ್ಲಿಂದ ಬಂತು? ಸಂಬಡಿ ಯಾರನ್ನೋ ನೋಡಿ ಕಂಪ್ಯಾರಿಸನ್ ಮಾಡಿಕೊಂಡು ನೀನು ತೊಗೊಂಡೇ ಹೊರತು ನಿನ್ನ ಪರ್ಸನಲ್ ಅಲ್ಲ ಅದು. ಬಟ್ ವಿಷನ್ ಅಂಬೋದು ಈಚ್ ಆ್ಯಂಡ್ ಎವ್ರಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಷನ್ ಇರುತ್ತೆ. ಸೊ ಅದನ್ನು ನೀನು ಮಾತ್ರ ಐಡೆಂಟಿಫೈ ಮಾಡ್ಬೋದು, ಯಾರು ಮಾಡೋಕ್ಕಾಗಲ್ಲ. ಈಗ ನನ್ನ ಕೇಳಿದೆ ನೀನು, ನನ್ನ ವಿಷನ್ ಏನಂತ ನೀನು ಕೇಳ್ಬೋದೇ ಹೊರತು ಸರ್ ನನ್ನ ವಿಷನ್ ಏನಾದರೂ ಹೆಂಗೆ ಸರ್ ನಾನು ಐಡೆಂಟಿಫೈ ಮಾಡೋದು, ಐ ಡೋಂಟ್ ನೋ. ಕರೆಕ್ಟ್. ಸೊ ನನ್ನ ವಿಷನ್ ನಾನು ಐಡೆಂಟಿಫೈ ಮಾಡ್ಕೋಬೋದು ಅಷ್ಟೇ. ಬಿಕಾಸ್ ಮೈ ವಿಷನ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ಮೈ ಹ್ಯಾಪಿನೆಸ್. ಸೊ ಅದು ಎಲ್ಲಿ ಸಿಗುತ್ತೆ ಅನ್ನೋದು ನಾನು ಹುಡುಕ್ಬೇಕು ನಾನು ಅದನ್ನು. ಸೊ ಹಾಗಾದರೆ ಇವಾಗ ವಿಷನ್ ಐಡೆಂಟಿಫೈ ಮಾಡಬೇಕು ಅಂದರೆ ಅದಕ್ಕೆ ಯಾವ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳಿ ಅಂತೀರಾ ನೀವು? ಆ್ಯಕ್ಚುಲಿ ಯಾವ ಸ್ಟೆಪ್ಸ್ ಫಾಲೋ ಮಾಡೋದು ಬೇಕಾಗಿಲ್ಲ, ಈ ಕ್ಷಣದಲ್ಲಿ ಕೂಡ ಸಿಗ್ಬೋದು ನಿನಗೆ. ಸೊ ನೀನು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಈ ರಶ್ ಮೈಂಡಲ್ಲಿ ನೀನು ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಮೂಮೆಂಟ್. ಸ್ವಲ್ಪ ಕಾಯ್ಬೇಕು ಅದು. ಸೊ ಅದಕ್ಕೆ ಕಾಯಬೇಕು ಅಂತಂದರೆ ಸ್ವಲ್ಪ ನೀನು ಮೆಡಿಟೇಷನ್ ಕಡೆ ಬರಬೇಕು. ಓಕೆ, ಸ್ವಲ್ಪ ಆಗಾಗ ಮೌನವನ್ನು ಆಚರಿಸ್ಬೇಕು. ಸೊ ಆಗಾಗ ಈ ಫಾಸ್ಟಿಂಗಲ್ಲಿ ಬರಬೇಕು. ನಿನ್ನ ಒಂದು ಈ ಊಟದ ಒಂದು ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೇಕು. ಇವು ಪ್ರಾಸೆಸ್ ಅಷ್ಟೇ. ಮತ್ತು ಇವು ನಿನ್ನ ಒಂದು ವಿಷನ್ನ ಐಡೆಂಟಿಫೈ ಮಾಡ್ತವೆ ಅಂದ್ರೆ ಅಲ್ಲ.
ಇವೆಲ್ಲ ಪ್ರಾಸೆಸ್, ಸಪೋರ್ಟಿಂಗ್. ಇದು ಪ್ರಾಸೆಸ್ ಇದು. ಹಾಂ, ಈಗ ನೀನು ಮೆಡಿಟೇಷನ್ಗೆ ಕೂತ್ಕೋಬೇಕು ಅಂತಂದ್ರೆ ಏನು ಮಾಡ್ಬೇಕು ನೀನು? ಮೆಡಿಟೇಷನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನೀನು? ಒಳ್ಳೆ ಎನ್ವಿರಾನ್ಮೆಂಟ್ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಕಡೆ ಕೂಡ್ಬೇಕು ನೀನು ಅಷ್ಟೇ. ಕೂತ್ಕೊಂಡು ಕಣ್ಣು ಮುಚ್ಚೋವರೆಗೆ ಅದು ಪ್ರಾಸೆಸ್ ಅಷ್ಟೇ. ದಟ್ ಈಸ್ ನಾಟ್ ಎ ಮೆಡಿಟೇಷನ್. ಮೆಡಿಟೇಷನ್ ತಾನಾಗೇ ಆಗಬೇಕಾಗಿರ್ತಕ್ಕಂಥದ್ದು. ಹೌದು. ಸೊ ಈ ಪ್ರಾಸೆಸ್ಸಲ್ಲಿ ಬಂದಾಗ ಒನ್ ಆನ್ ಅದರ್ ಡೇ ನಿನಗೆ ನೀನೇ ಐಡೆಂಟಿಫೈ ಮಾಡ್ತೀಯ ನಿನ್ನ ವಿಷನ್ ಏನು ಅಂತ. ಅದನ್ನು ನೀನು ವಿಷನ್ ಹೆಂಗೆ ಐಡೆಂಟಿಫೈ ಮಾಡೋದು, ಅದು ಎಲ್ಲೂ ಇಲ್ಲ ಅಲ್ಲಿ. ನೀನು ಒಂದು ಪ್ರಾಸೆಸ್ನ ಮಾಡ್ತಾ ಹೋದರೆ, ನೀನು ಮೆಡಿಟೇಷನ್ಗೆ ಕೂತ್ಕೊಂಡ್ರೆ ನೀನು ಒಂದಲ್ಲ ಒಂದು ದಿನ ಮೆಡಿಟೇಷನ್ ನಿನ್ನನ್ನು ಆವಹಿಸುತ್ತೆ. ಇವತ್ತು ನಾನು ಕೂತ್ಕೊಂಡ ತಕ್ಷಣ ಮೆಡಿಟೇಷನ್ ಆಗಲ್ಲ. ನಾನು ಸುಮ್ಮನೆ ಯಾವುದು ಇನ್ಸ್ಟ್ರಕ್ಷನ್ ಕೊಡ್ಕೋಬೋದು, ಒಂದು ಉಸಿರನ್ನು ತೊಗೊಳ್ಳಿ, ಬಿಡಿ, ಮಾಡಿ, ಇಲ್ಲ ಸಂಗೀತ ಕೇಳಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ಬೋದು ನಾನು. ಬಟ್ ಇವತ್ತು ನೀನು ಮೆಡಿಟೇಷನ್ನು ಕೂತ್ಕೊಳ್ಳೋದು ಕಲ್ತ್ಕೊಂಡೆ, ಇದು ಅಭ್ಯಾಸ ಮಾಡಿದೆ. ಬಟ್ ನಮಗೆ ಗೊತ್ತಿಲ್ಲ, ಈ ಅಭ್ಯಾಸ ಮಾಡ್ತಾ 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 ಯಾವತ್ತೋ ಒಂದು ದಿನ ಮೆಡಿಟೇಷನ್ ನಿನ್ನನ್ನು ಆವಹಿಸುತ್ತೆ. ಒಂದು ಸಾರಿ ಮೆಡಿಟೇಷನ್ ನನ್ನ ಆವಹಿಸಿತ್ತು ಅಂತಂದರೆ ಮುಗಿದೋಯ್ತು. ಯು ಬಿಕಮ್ ಎ ಮೆಡಿಟೇಟರ್ ದೆನ್. ಅವಾಗ ಹೌದು. ಇವಾಗ ಯು ಆರ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್. ಮೆಡಿಟೇಷನ್ನ ಪ್ರಾಕ್ಟೀಸಿಂಗ್ ಮಾಡ್ತಾ ಇದೆಯಾ, ಯು ಆರ್ ನಾಟ್ ಎ ಮೆಡಿಟೇಟರ್. ಒನ್ಸ್ ಮೆಡಿಟೇಷನ್ ಅನ್ನೋದು ನಿನ್ನನ್ನು ಆವಹಿಸಿದಾಗ ದೆನ್ ಯು ಬಿಕಮ್ ಎ ಮೆಡಿಟೇಟರ್. ಅದೇ ರೀತಿಯಾಗಿ ನೀನು ಕೆಲವೊಂದು ಅಭ್ಯಾಸಗಳನ್ನು ಮಾಡೋದನ್ನು ಕಲ್ತ್ಕೊಂಡ್ರೆ, ಇವಾಗ ಹೆಂಗೆ ನಾನು 6 ಪ್ಯಾಕ್ ಮಾಡಬೇಕು ಅಂದರೆ ಜಿಮ್ಗೆ ಹೋಗಬೇಕು, ಡೈಟ್ ಮಾಡಬೇಕು, ಇದೆಲ್ಲ ಮಾಡಬೇಕು, ಇವೆಲ್ಲ ಅಭ್ಯಾಸಗಳು. ಸೊ ಈ ಅಭ್ಯಾಸ ಮಾಡ್ತಾ 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 ಒಂದಲ್ಲ ಒಂದು ದಿನ ಯಾರಾದ್ರು ಗುರ್ತಿಸ್ತಾರೆ, ಏನಪ್ಪ ಏನು ಬಾಡಿ ಎಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟಿದೆಯಾ, ಏನು 6 ಪ್ಯಾಕ್ ಆಗಿಬಿಟ್ಟಿದೆಯಾ ಅಂತ ಹೆಂಗಂತ ಮಾತಾಡ್ತಾರೆ. ಅದೇ ರೀತಿಯಾಗಿ ಒಂದಲ್ಲ ಒಂದು ದಿನ ವಿಷನ್ ಅನ್ನೋದು ನಿನಗೆ ಬಂದುಬಿಡುತ್ತೆ. ಇಟ್ಸ್ ಅ ಹ್ಯಾಪನಿಂಗ್ ಪ್ರೋಸೆಸ್. ಇಟ್ ಈಸ್ ನಾಟ್ ಓವರ್ ನೈಟಲ್ಲಿ ಇದಾಗಲ್ಲ ಇದು. ಹಾಗಾಗಿ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದರೆ ಅದರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅದು ಕೂಡ ಸಂತೋಷವಾಗಿ. ಅದಕ್ಕೆ ಕೂಡ ನಾವು ಒಂದು ಟಾರ್ಗೆಟ್ ಹಾಕ್ಕೊಂಡು, ಗೋಲ್ ಹಾಕ್ಕೊಂಡು ನಾನು ಕರೆಕ್ಟಾಗಿ 1 ಗಂಟೆ ಮೆಡಿಟೇಷನ್ ಕೂತ್ಕೋಬೇಕು, ಈ ಥರ ಯಾವುದೂ ಇಲ್ಲ. ನಿನಗೆ ಇಷ್ಟ ಬಂದಾಗ ಮಾಡು. ಬಟ್ ಏನಂದರೆ ಮೈಂಡಿಗೆ ಒಂದು ಅಭ್ಯಾಸವನ್ನು ಕಲಿಸ್ಬೇಕು ನಾವು. ಒಂದು ಅಭ್ಯಾಸವನ್ನು ಕಲಿದೇ ಇದ್ರೆ ಏನಾಗುತ್ತೆ, ಮೈಂಡು ಹುಚ್ಚುಚ್ಚಾಗಿ ಆಡೋಕ್ಕೆ ಶುರು ಮಾಡುತ್ತೆ. ಹೌದು. ಆ ಮೈಂಡ್ ಅಭ್ಯಾಸಕ್ಕೋಸ್ಕರ ನಾವು ಪರ್ಟಿಕ್ಯುಲರ್ ಒಂದು ಟೈಮ್ನ ಫಾಲೋ ಮಾಡಬೇಕಾಗತ್ತೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮೆಡಿಟೇಷನ್ ಕೂತ್ಕೋಬೇಕು. ಅದೊಂದು ಮೈಂಡಿಗೆ ಒಂದು ಅಭ್ಯಾಸ ಕಲಿಸ್ತೀವಿ. ಈಗ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು, ಸ್ನಾನ ಮಾಡಿ ಆಫೀಸ್ಗೆ ಹೋಗ್ಬೇಕು ಅಂತ ಹೆಂಗಿದೆಯೋ, ಸೊ ಇದೊಂದು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡೋದಕ್ಕೋಸ್ಕರ ಒಂದು ಅಭ್ಯಾಸಗಳನ್ನು ನಾವು ಪರ್ಟಿಕ್ಯುಲರ್ ಟೈಮಲ್ಲಿ ಇಟ್ಕೋಬೇಕು. ಅಷ್ಟೇ ಬಿಟ್ಟರೆ ಅದನ್ನೇ ಮಾಡದೇ ಇದ್ದು ಒಂದಿನ ಮಾಡದೇ ಇದ್ದರೆ ಅಯ್ಯೋ ಇತ್ತಲ್ಲ ಆಯ್ತಲ್ಲಪ್ಪ, ಏನು ಹಿಂಗಾಗ್ಬಿಡ್ತಲ್ಲಪ್ಪ, ಎಲ್ಲರೂ ಮಾಡ್ತಾರೆ ನಾನು ಮಾಡಲ್ಲ, 1 ದಿನ ಆಗಲಿಲ್ಲ, 10 ದಿನ ಆಗಲಿಲ್ಲ, ಬಿಡು, ಮತ್ತು 11 ದಿನ ಸ್ಟಾರ್ಟ್ ಮಾಡು, 11th ಡೇ ಮಾಡು, ತೊಂದರೆ ಇಲ್ಲ. ಬಟ್ ನೀನು ಆ ಟೈಮ್ ಸ್ಟಾರ್ಟ್ ಮಾಡು. ಸೊ ಹಾಗೆ ಈ ವಿಷನ್ ಜೊತೆಗೆ ನಾವು ಅಲ್ಲಿ ತೊಗೊಳ್ತಕ್ಕಂಥ ಆ್ಯಕ್ಷನ್ಸ್, ವಿಷನ್ ಏನೋ ಇಟ್ಕೊಂಡಿಲ್ಲ, ನನಗೆ ವಿಷನ್ ಬಗ್ಗೆ ಐಡಿಯಾ ಬಂತು, ಸೊ ನನ್ನ ವಿಷನ್ ಐಡೆಂಟಿಫೈ ಮಾಡಿಕೊಂಡು ನಾನು ಮೂವ್ ಆಗ್ತಿದ್ದೀನಿ ಅಂತ ಅಂದಾಗ, ಸೊ ಅಲ್ಲಿ ಇಂಪ್ಲಿಮೆಂಟೇಷನ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅನಿಸುತ್ತಲ್ವ ಸರ್? ಅದೇ ಇಂಪ್ಲಿಮೆಂಟೇಷನ್ ಅಂತ ಮಾತಾಡಬೇಕಾದ್ರೆ, ಇಂಪ್ಲಿಮೆಂಟೇಷನ್ನೇ ನಮ್ಮ ಜೀವನಕ್ಕೆ ಇಂಪ್ರೂವ್ಮೆಂಟ್ ಆಗಿ ಪರಿಣಮಿಸುತ್ತೆ. ಈಗ ನಾವು ಡೇ ಬೈ ಡೇ ಇಂಪ್ರೂವ್ ಆಗ್ತೀವಿ. ಹೆಂಗಾಗ್ತೀವಿ ಇಂಪ್ರೂವ್? ನಾವು ಇಂಪ್ಲಿಮೆಂಟೇಷನ್ ಇದ್ರೇ ಇಂಪ್ರೂವ್ ಆಗ್ತೀವಿ. ಇಂಪ್ಲಿಮೆಂಟೇಷನ್ ಇಲ್ಲ ಇಂಪ್ರೂವ್ ಆಗಲ್ಲ. ಈಗ ನಂದು ಒಂದು ವೊಕಾಬ್ಯುಲರಿ ಡೆವಲಪ್ ಆಗಬೇಕಂದ್ರೆ ನಾನೇನು ಮಾಡ್ಬೇಕು? ನಾನು ಚೆನ್ನಾಗಿ ಮಾತಾಡಬೇಕು. ಮಾತಾಡಿಲ್ಲಪ್ಪ, ನಾನು ಮೂಗನಾಗ ಕೂತ್ಕೊತೀನಿ, ಅದು ಇಂಪ್ಲಿಮೆಂಟೇಷನ್ ಇಲ್ಲ, ಇಂಪ್ರೂವ್ಮೆಂಟ್ ಇಲ್ಲ. ಸೊ ನನಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ನಾಲೆಡ್ಜ್ ಬಗ್ಗೆ ಏನು ಮಾಡ್ಬೇಕು? ನಾನು ಓದಬೇಕು, ಕೇಳಬೇಕು, ತಿಳ್ಕೋಬೇಕು, ಅದೆಲ್ಲ ಇಂಪ್ರೂವ್ಮೆಂಟೇಷನ್. ಅದು ಎಲ್ಲಿ ಇಂಪ್ಲಿಮೆಂಟೇಷನ್ ಇರುತ್ತೋ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಅದನ್ನು ನಾವು ಡೆವಲಪ್ ಮಾಡ್ಕೋಬೇಕು ನಾವು. ಅಲ್ಲ, ನೀವು ಏನೇ ಮಾಡು, ನಾನು ಹೇಳ್ತಿರೋದು ಸ್ಟ್ರೆಸ್ ಬೇಡ ಅಂತ. ಓವರ್ ದ ನೈಟಲ್ಲಿ ಏನೂ ಆಗಲ್ಲ. ಆಮೇಲೆ ಇವತ್ತು ನಾವು ಒಂದು ಟಾರ್ಗೆಟ್ ಹಾಕ್ಕೊಂಡು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ನಾಡ್ದು ಬಿಟ್ಬಿಟ್ಟು ಮತ್ತೆ ನಾನು ಡಿಸಪಾಯಿಂಟ್ ಆಗೋದು ಬೇಡ. 1 ದಿನ ಬಿಟ್ಟೆ, 2 ದಿನ ಬಿಟ್ಟೆ, ಏನು ತೊಂದರೆ ಇಲ್ಲ, ಆರಾಮಾಗಿರು. ಮತ್ತು 3ನೇ ದಿನ ಕಂಟಿನ್ಯೂ ಮಾಡು, ಮತ್ತು 4ನೇ ದಿನ ಬಿಟ್ಟೆ, 5ನೇ ದಿನ ಕಂಟಿನ್ಯೂ ಮಾಡು. ಸೊ ಡಿಸ್ಕಂಟಿನ್ಯೂ ಆ್ಯಂಡ್ ಕಂಟಿನ್ಯೂ ದೆನ್ ಯು ಕಂಟಿನ್ಯೂ. ಸೊ ಒಂದು ಬ್ರೇಕಿಂಗ್ ಪಾಯಿಂಟ್, ಒಂದು ಫೈನ್ ಡೇ ನೀನು ಕಂಟಿನ್ಯೂ ಆಗೋಗ್ಬಿಡುತ್ತೆ. ಅದು ಇಗ್ನೈಟ್ ಮಾಡಬೇಕಾದ್ರೆ ಒಂದ್ಸಲ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಡಿಸ್ಕಂಟಿನ್ಯೂ ಆದಾಗ ಡಿಸಪಾಯಿಂಟ್ಮೆಂಟ್ ಬೇಡ. ಟೇಕ್ ಇಟ್ ಈಸಿಯಾಗಿ ತಗೋ. 1 ದಿನ ಆಗಲಿಲ್ಲ, 2 ದಿನ ಆಗಲಿಲ್ಲ, ವಾರ ಆಗಲಿಲ್ಲ, ಬಿಡು, ಹ್ಯಾಪಿಯಾಗಿರು. ಮತ್ತೊಂದು ದಿನ ಸ್ಟಾರ್ಟ್ ಮಾಡು, ಮತ್ತೊಂದು 4 ದಿನ ಬಿಟ್ಟು ಆಯ್ತು ಆಗಿಲ್ಲ, ಬಿಡು. ಸೊ ಕಂಟಿನ್ಯೂ ಡಿಸ್ಕಂಟಿನ್ಯೂ ಇರ್ತದೆ ಲೈಫಲ್ಲಿ. ಯಾಕೆ ನಮಗೆ ಇದಾಗುತ್ತೆ ಅಂತಂದರೆ, ನಾವು ಒಂದು ವಾರನೋ 1 ತಿಂಗಳು ಕಂಟಿನ್ಯೂ ಪ್ರೆಸರ್ ಇಟ್ಕೊಂಡು ಮಾಡಿಬಿಟ್ಟು ಆಮೇಲೆ ಬಿಟ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂದ್ಕೊಂಡ್ಬಿಡ್ತೀವಿ.
ಅದರಲ್ಲಿ ನೀವು ಹೇಳ್ತಾ ಇರೋದು ಆ ಒಂದು ಪ್ರೊಸೆಸ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿ ಅಂತೀರಾ ಆ್ಯಕ್ಚುಲಿ. ನೀನು ಏನೇ ಒಂದು ವಿಷನ್ ಇಟ್ಕೊಂಡ್ರೆ ವಿಷನ್ ಕಡೆ ಮೂವ್ ಆಗೋದು ನಿನ್ನ ಒಂದು ಲೈಫು. ಅಷ್ಟೇ ಬಿಟ್ಟರೆ ನಾನು ಒಂದು 4 ಹೆಜ್ಜೆ ನಡೆದೆ, ನನ್ನ ಕೈಯಲ್ಲಿ ಆಗಲಿಲ್ಲ, ನಾನು ಕೂತ್ಕೊಂಡ್ಬಿಟ್ಟೆ. ಬಟ್ ನಾವು ಒಂದನ್ನು ಗಮನ ಬಿಟ್ಟು ಮಾತಾಡಬೇಕಾಗಿರೋದೇನು, ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಆ ಒಂದು ಟ್ರ್ಯಾಕ್ನಲ್ಲಿ ಮೂವ್ ಆಗ್ತಾ ಇದ್ದೀನಾ ಅಥವಾ ಟ್ರ್ಯಾಕ್ ಬಿಟ್ಟಿದ್ದೀನಾ, ಅದು ಇಂಪಾರ್ಟೆಂಟ್. ನೀನು ಮಾಡು ಬಿಡು, ಟ್ರ್ಯಾಕಲ್ಲಿ ಹೋಗ್ತಾ ಇದೆಯಾ ಇಲ್ಲ. ಆ ಟ್ರ್ಯಾಕ್ ಬಿಟ್ಟು ಸೈಡ್ ಟ್ರ್ಯಾಕೋ ಇನ್ನೊಂದು ಟ್ರ್ಯಾಕೋ ತೊಗೊಂಡಿದ್ರೆ ಮುಗಿದೋಯ್ತು. ಯಾಕಂದ್ರೆ ನಿನ್ನ ಒಂದು ವಿಷನ್ ಇಲ್ಲಿರುತ್ತೆ, ನೀನು ಎಲ್ಲೋ ಹೋಗ್ತಾ ಇದೆಯಾ ನೀನು. ಅಂದರೆ ಒಂದು ಪರ್ಟಿಕ್ಯುಲರ್ ಗೋಲ್ ಇಟ್ಕೊಂಡಿದ್ದೀನಿ, ಗೋಲ್ ಇಟ್ಕೊಂಡ್ಬಿಟ್ಟು ವಿಷನ್ ಇದೆ, ವಿಷನಲ್ಲಿ ವಿಷನ್ ಇಂಪ್ಲಿಮೆಂಟ್ ಮಾಡೋ ಒಂದು ಇದರಲ್ಲಿ ನಾನು ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ. ಆ ಟಾರ್ಗೆಟಲ್ಲಿ ನಾನು ಎಫರ್ಟ್ ಹಾಕ್ತಿದ್ದೀನಿ ಅಂತ ಅಂದಾಗ ಎಫರ್ಟು ಕೆಲವೊಂದು ಟೈಮು ಸ್ಟಾಪ್ ಮಾಡ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರಬೇಕಾದ್ರೆ ಅದೇ ಒಂದು ಟ್ರ್ಯಾಕಲ್ಲಿ ಮೂವ್ ಆಗ್ತಾ ಇರಬೇಕು ನಾವು ಆ್ಯಕ್ಚುಲಿ. ಹೌದು, ಅದು ಬೇಕಾದ್ರೆ ಕಂಟಿನ್ಯೂ ಆಗಲಿ ಪರವಾಗಿಲ್ಲ. ಆ ಟ್ರ್ಯಾಕಲ್ಲಿ ಮೂವ್ ಆಗ್ತಾ ಇದೆಯಾ ಇಲ್ಲ, ಅದು ಇಂಪಾರ್ಟೆಂಟ್. ಆ ಟ್ರ್ಯಾಕ್ ಬಿಟ್ಬಿಟ್ರೆ ಏನಾಗುತ್ತೆ, ನಿನ್ನ ಡೈರೆಕ್ಷನ್ ಚೇಂಜ್ ಆಗೋಗ್ಬಿಡುತ್ತೆ. ಎಲ್ಲೋ ಹೋಗ್ಬೇಕಾದ್ರೂ ಎಲ್ಲಿಗೋ ಹೋಗ್ಬಿಡ್ತೀನಿ ನಾನು. ಇಲ್ಲಿ ಒಂದು ಡಿಗ್ರಿ ಟ್ರ್ಯಾಕ್ ಚೇಂಜ್ ಆಯಿತು ಅಂತಂದರೆ ರೆಸ್ಟ್ 90 ಡಿಗ್ರಿ ಎಲ್ಲ 360 ಡಿಗ್ರಿ ಟ್ರ್ಯಾಕ್ ಚೇಂಜ್ ಆಗೋಗ್ಬಿಡುತ್ತೆ ಆಮೇಲೆ. ಅಂದರೆ ಈ ಟ್ರ್ಯಾಕ್ ಚೇಂಜ್ ಆಗೋದಕ್ಕೂ ಕೂಡ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಕೀಳರಿಮೆ ಅಥವಾ ಅಲ್ಲಿ ನಮಗೆ ಆಗ್ತಕ್ಕಂಥ ಒಂದು ಡಿಸಪಾಯಿಂಟ್ಮೆಂಟ್, ಸೊ ಅದು ಕೂಡ ಕಾರಣ ಆಗಿರುತ್ತೆ. ಅದನ್ನು ಯಾವ ಟ್ರ್ಯಾಕ್ ಚೇಂಜ್ ಆಗೋದಕ್ಕೆ ಕಾರಣ ನಮ್ಮ ಅಸೋಸಿಯೇಷನ್. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ತೊಗೊಳ್ಳೋಣ, ಫಿಟ್ನೆಸ್ಸೇ ತೊಗೊಳ್ಳೋಣ. ನಾನು ಫಿಟ್ನೆಸ್ ಸೇರ್ಕೊಂಡೆ, ಒಂದು ವಾರ ಹೋದೆ, ಒಂದು 10 ದಿನ ಹೋದೆ, ಆಮೇಲೆ ಹೋಗೋಕ್ಕಾಗಲಿಲ್ಲ. ಯಾರೋ ಫ್ರೆಂಡ್ಸ್ ಸಿಕ್ಕರು, ಏನು ಮಗ ಏನು ಸೇರ್ಕೊಂಡು ಏನಾಯಿತು ಇಲ್ಲ ಕಣೋ, ಒಂದು 2 ದಿನ ಆಯಿತು ಬಿಟ್ಬಿಟ್ಟೆ, ನಾನು ಹೋಗೋಕ್ಕಾಗಲಿಲ್ಲ. ಅಯ್ಯೋ ನಾನು ಕೂಡ ಬಿಟ್ಟೆ 3 ದಿನ ಅಂದ ತಕ್ಷಣ ಅವನು ಒಂದಾಗ್ಬಿಡ್ತಾರೆ. ಅಯ್ಯೋ ನಾನು ಹಂಗೆ ಅಂದ್ಕೊಂಡೆ, ಇಲ್ಲಯ್ಯೇ ಅಂದ್ಕೊಳ್ತೀವಿ, ಅದು ಆಗಲ್ಲ ನಮಗೆಲ್ಲ. ನಾನು ಕೇಳಿದೆ, ಅದೇನು ಕಂಪಲ್ಸರಿ ಅಂತ ಇಲ್ಲಂತೆ, ನಾವು ಸ್ವಲ್ಪ ಡೈಟ್ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಸಾಕಂತೆ, ಒಂದು ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ರೆ ಸಾಕಂತೆ. ಹಂಗಾಗಿ ನಾನು ವಾಕ್ ಮಾಡ್ಬೇಕಂತ ಅಂದ್ಕೊಂಡು, ನಾಳೆ ಬರ್ತೀಯ ಮಗ ವಾಕ್ ಮಾಡೋದಕ್ಕೆ ಅಂದ ತಕ್ಷಣ ಇವನು ಟ್ರ್ಯಾಕ್ ಚೇಂಜ್ ಆಯ್ತು, ವಾಕಿಂಗ್ ಮಾಡೋದು. ಓಕೆ, ಅವನು ವಾಕ್ ಮಾಡ್ತಾ ಇನ್ನೊಬ್ಬನೇ ಅವನೋ ಸಿಗ್ತಾನೆ, ವಾಕ್ ಮಾಡೋದ್ರಿಂದ ಯೋಗ ಮಾಡಿಲ್ಲ, ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ಬೇಕಂತೆ, ಇನ್ನು ವಾಕ್ ಮಾಡಿದೆ ನೋಡಿದೆ ನಾನು ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತಾ ಇದ್ದಾವೆ, ಹಾಗಾಗಿ ವಾಕ್ ಮಾಡೋದನ್ನು ಉಪಯೋಗ ಇಲ್ಲ, ನಾನು ನಾಳೆಯಿಂದ ಯೋಗ ಸೇರ್ಬೇಕು ಅಂದ್ಕೊಂಡಿದ್ದೀನಿ ಮಗ ಅಂದ ತಕ್ಷಣ ನಾನು ಬರ್ತೀನಿ ಯೋಗಕ್ಕೆ ಅಂತಾನೆ. ಇನ್ನೊಂದು ಟ್ರ್ಯಾಕ್ ಹೋಗ್ತಾನೆ. ಆದರೆ ಒಂದು ಡೆಫಿನೆಟ್ನೆಸ್ ಅನ್ನೋದು, ನಮಗೆ ಕ್ಲಾರಿಟಿ ಅನ್ನೋದು ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನೀವು ಹೇಳ್ತೀರಾ. ಅಲ್ಲ, ನೀನು ಏನೇ ಮಾಡು, ಒಂದು ವೇಳೆ ಡಿಸ್ಕಂಟಿನ್ಯೂ ಆದರೂ ಕೂಡ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡು. ಅಪ್ ಟು ದ ಮಾರ್ಕ್. ಒಂದು ವರ್ಷ ಟೈಮ್ ಇಟ್ಕೋ, ಒಂದು ವಾರನೋ ಒಂದು ತಿಂಗಳೋ ಇಟ್ಕೊಂಡು ಅದನ್ನು ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡ. ಅಂದರೆ ಇಲ್ಲಿ ನಾವು ಏನಕ್ಕೋಸ್ಕರ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ, ಏನನ್ನ ಪ್ರಾರಂಭ ಮಾಡಿದ್ವಿ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು ಅಂತ ಹೇಳಿ. ಎಕ್ಸಾಕ್ಟ್ಲಿ. ಈಗ ನೀನು ಫಿಟ್ನೆಸ್ ಸೆಂಟರ್ ಸೇರಿಕೊಂಡಾಗ ನಿನ್ನ ಉದ್ದೇಶ ಏನಿತ್ತು? ಯಾವನ್ನೋ ನೋಡಿ ಸಿಕ್ಸ್ ಪ್ಯಾಕ್ ಮಾಡ್ಬೇಕಂತ ಉದ್ದೇಶ, ಇಲ್ಲ ಫ್ಲೆಕ್ಸಿಬಲ್ ಆಗ್ಬೇಕಂತಿದೆಯಾ, ಹೆಲ್ತ್ ಚೆನ್ನಾಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ಅಂತಿದ್ರೆ ಆವತ್ತೇ ಡಿಸೈಡ್ ಮಾಡು, ಈ ಜಿಮ್ ಇದಕ್ಕೆ ಆಗಬೇಕು, ಬಂದಿಲ್ಲೆಲ್ಲ ಅಷ್ಟು ಕಷ್ಟಪಡೋದು ಯಾಕೆ? ಎಲ್ಲಾದ್ರೂ ಅಕ್ಕಪಕ್ಕ ಮನೆಯಲ್ಲಿದ್ರಿಗೆ ನಾವು ಹೋಗಿ ಯೋಗ ಸೇರ್ಕೋ. ಇಲ್ಲ ಅದು ಯಾವುದು ಬೇಡಪ್ಪ, ನನ್ನ ಮನೆ ಮುಂದೆ ಸುತ್ತ ವಾಕ್ ಮಾಡ್ತೀನಿ, ವಾಕ್ ಮಾಡು. ಸೊ ನಾವು ಫಸ್ಟ್ ಏನು ಮಾಡ್ತೀವಿ, ಏನೇನೋ ಆಲೋಚನೆ ಮಾಡ್ಕೊಂಡು ಅದೇ ಸರಿಯಾಗಿ ಇದು ಮಾಡಲಾರ್ದಂಗೆ ಯಾರನ್ನೋ ನೋಡಿಬಿಟ್ಟು ನಾವು ಅದನ್ನು ಒಂದು ಇನ್ಫ್ಲೂಯೆನ್ಸ್ ಆಗೋ ಅಥವಾ ಇದಾಗೋ ಇಟ್ಕೊಳ್ತೀವಿ. ಆಮೇಲೆ ಟ್ರ್ಯಾಕೆಲ್ಲ ಚೇಂಜ್ ಹಾಕೋಗ್ಬಿಡುತ್ತೆ. ಒಬ್ಬ ನೋಡ್ತಾ ಇನ್ನೊಂದು ಟ್ರ್ಯಾಕ್ ಇನ್ನೊಂದು. ಯಾಕಂದರೆ ನಮ್ಮ ಮೈಂಡ್ ಯಾವತ್ತು ಫ್ಲೆಕ್ಸಿಯೂಟ್ ಆಗಿದ್ರೆ ಏನು ಮಾಡ್ತಾರೆ, ನಮ್ಮನ್ನೆಲ್ಲರೂ ಕೂಡ ಬೆಂಡ್ ಮಾಡ್ಬೇಕಂತ ನೋಡ್ತಾರೆ. ನಾನು ಯಾವತ್ತೂ ಒಂದು ಸ್ಟ್ರಾಂಗ್ ಆಗಿರ್ತೀನಿ ನಾನು. ಸೊ ನನ್ನನ್ನು ಬಿಟ್ಟಾರು ಹೋಗ್ತಾರೆ ಅಥವಾ ನನ್ನ ದಾರಿಗಾದರೂ ಬರ್ತಾರೆ. ಬರದೇ ಚಿಂತೆ ಇಲ್ಲ ನನಗೆ, ನಾನೊಬ್ಬನು ಹೋಗ್ತೀನಿ ಆ ಥರ. ಸೊ ಹಾಗಾಗಿ ನಾವು ಯಾವುದೇ ರೆಸೊಲ್ಯೂಷನ್ ಹಾಕ್ಕೊಂಡ್ರು ಕೂಡ ಅದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಅನ್ನೋದಿರಬೇಕು. ನನಗೋಸ್ಕರ ಹಾಕೋತಾ ಇದ್ದೀನ ಅಥವಾ ಅದನ್ನು ಬೇರೆಯವ್ರಿಗೋಸ್ಕರ ಹಾಕೋತಾ ಇದ್ದೀನ ಅನ್ನೋದನ್ನು ಮೊದಲು ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ಇನ್ನೊಂದು ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ವೆನ್ ಯುವರ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಸೊ ಅಂದರೆ ನಿನ್ನ ಸಂಪತ್ತು ಕಳ್ಕೊಂಡೆ, ಅದೇನು ದೊಡ್ಡದಲ್ಲದು, ಮತ್ತು ಸಂಪಾದನೆ ಮಾಡ್ಕೋಬೋದು. ಒಂದು ವೇಳೆ ಹೆಲ್ತ್ ಕಳ್ಕೊಂಡೆ, ಮತ್ತೆ ಸ್ವಲ್ಪ ವಾಪಸ್ ಬಂದ್ಬಿಟ್ಟು ಮತ್ತೆ ಹೆಲ್ತ್ನ ಸಂಪಾದನೆ ಮಾಡ್ಕೋಬೋದು. ಆದರೆ ಕ್ಯಾರೆಕ್ಟರ್ನ ಕಳ್ಕೊಂಬಿಟ್ಟೆ ಅಂತ ಅಂದ್ಕೋ, ಎಲ್ಲ ಕಳ್ಕೊಂಡಂಗೆ ಅಂತ. ಬಟ್ ಇಲ್ಲಿ ಈ ಕ್ಯಾರೆಕ್ಟರ್ನ ವರ್ಡ್ನ ನಾವು ತಗೊಂಡು ಎಲ್ಲಿ ಫಿಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಕ್ಯಾರೆಕ್ಟರ್ ಅನ್ನೋದು ನಾನು ಕೊಟ್ಕೊಂಡಿರ್ತಕ್ಕಂಥ ಕ್ಯಾರೆಕ್ಟ್ರಾ ಅಥವಾ ಸೊಸೈಟಿ ನನಗೆ ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟ್ರಾ? ಸೊಸೈಟಿ ನನಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಬೇರೆ ಇರ್ತದೆ, ಫ್ಯಾಮಿಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿರ್ತದೆ, ನನಗೆ ಫ್ರೆಂಡ್ಸ್ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ, ರಿಲೇಟಿವ್ಸ್ ಎಲ್ಲ ಸೇರಿ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ.
ಸೊ ಆಲ್ವೇಸ್ ನಾನು ಎಲ್ಲ ಕ್ಯಾರೆಕ್ಟರ್ಸ್ನಲ್ಲಿ ಇರ್ತೀನಿ ನಾನು. ಆ ಕ್ಯಾರೆಕ್ಟರ್ಸಾ ಅಥವಾ ನನಗೆ ನಾನು ಕುಟ್ಕೊಂಡಿರ್ತಕ್ಕಂಥ ಕ್ಯಾರೆಕ್ಟರ್. ಸೊ ಈ ವಿಷನ್ ಅಂತ ಕೇಳಿದ್ರಲ್ಲ, ಸೊ ಒಂದು ಸಲ ನಿಮಗೆ ನೀವು ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನಲ್ಲಿ ನಾನು ಫಿಟ್ ಆದಾಗ ನನಗೆ ವಿಷನ್ ಬರುತ್ತೆ. ವಿಷನ್ ಆಗಿರ್ಬೋದು, ನನ್ನ ಲೈಫ್ ಒಂದು ಮಿಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಯಾರಿಗೆ ಬರುತ್ತೆ ಅಂತಂದರೆ ಯಾರಲ್ಲಿ ಅವನದೇ ಆಗಿರ್ತಕ್ಕಂಥ ಓನ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊತಾನೆ ಅವನಿಗೆ ಮಾತ್ರ ಬರುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರ ವಿಷನ್ನು ಬೇರೆಯವ್ರ ಮಿಷನ್ ಇವಂದಾಗಿರುತ್ತೆ. ಅಲ್ಲಿ ಕಂಪ್ಯಾರಿಸನ್ನಿಂದನೋ ಇದರಿಂದನೋ ತಂದ್ಕೊಂಡಿರ್ತಾನೆ. ಹೌದು. ಅದಕ್ಕಾಗಿ ಚೆಕ್ ಮಾಡ್ಕೋಬೇಕು. ಯಾಕಾಗಿ 100ಕ್ಕೆ 98% ಜನಗಳಿಗೆ ಫೇಲ್ ಆಗ್ತಾರೆ ಅಂತಂದರೆ, ಒಂದು ವಿಷನ್ ಇಟ್ಕೊಳ್ಳೋದ್ರಲ್ಲಿ, ಒಂದು ಏಮ್ ಇಟ್ಕೊಳ್ಳೋದ್ರಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂತಂದರೆ ಬಿಕಾಸ್ ಇಷ್ಟೇ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಇರೋದಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಯಾವಾಗ ಬರೋಲ್ಲ, ಸಮಾಜ ಕೊಟ್ಟಂಥ ಕ್ಯಾರೆಕ್ಟರ್ನಲ್ಲಿ ಫಿಟ್ ಆಗಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಮಾಜ ಅವನು ಒಳ್ಳೆಯವನು ಅಂತ ಬಿಂಬಿಸಿರ್ತದೆ. ಒಳ್ಳೆಯವನು ಅನ್ನೋದು ಏನು ಗೊತ್ತಾ, ದಟ್ ಇಸ್ ಎ ಜೆಂಟಲ್ಮೆನ್ ಸಿಂಡ್ರೋಮ್ ಅಂತ ಕರಿತೀವಿ ನಮ್ಮ ಒಂದು ಸೈಕಾಲಜಿ ಪರಿಭಾಷೆಯಲ್ಲಿ. ಆ ಜೆಂಟಲ್ಮೆನ್ ಸಿಂಡ್ರೋಮ್ ಅಂತ ಒಂದು ಕರಿತೀವಿ. ಆ ಜೆಂಟಲ್ಮೆನ್ ಸಿಂಡ್ರೋಮಿಗೆ ನಾವು ಯಾವತ್ತು ಬಲಿ ಆಗ್ತೀವಿ, ಮುಗಿದೋಯ್ತು ನಮ್ಮ ಲೈಫ್. ಸೊ ಅಂದರೆ ಈ ಜೆಂಟಲ್ಮೆನ್ ಸಿಂಡ್ರೋಮ್ ಅದನ್ನು ನಮ್ಮ ಮನೆಯಲ್ಲೇ ನಮ್ಮ ತಂದೆ ತಾಯಿಗಳು ಡೆವಲಪ್ ಮಾಡಿರ್ತಾರೆ. ಈಗ ಚಿಕ್ಕವನಿದ್ದಾಗ ನಿನ್ನನ್ನು ಯಾವುದೋ ಒಂದು ಕೆಲಸಕ್ಕೆ ಕಳಿಸ್ಬೇಕಂತ ಅಂದ್ಕೊ, ಆಗ ನಿಮ್ಮ ತಾಯಿ ಅಂದಿರ್ತಾಳೆ, ನೀನು ತುಂಬ ಒಳ್ಳೆಯನಲ್ಲ, ನನ್ನ ಮಾತು ಕೇಳ್ತೀಯಾ, ಇದು ಹೋಗಪ್ಪ, ಹೋಗಿ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಬ ಹೋಗು, ನಮ್ಮ ತುಂಬ ಮುದ್ದು, ನಾನು ಒಳ್ಳೆಯವನು ನೀನು ಅಂದರೆ ಅಮ್ಮ ಹೇಳಿದಂಥ ಮಾತು ಕೇಳಿದ್ರೆ ನಾನು ಒಳ್ಳೆಯವನು ಅನ್ನೋದು ನನ್ನ ಮೈಂಡ್ ಬಿದ್ದಿರುತ್ತೆ. ಅಲ್ಲೇ ಸಮಾಜ ಪಕ್ಕದ ಮನೆಯವರು ಆಂಟಿ ಹೇಳ್ತಾಳೆ, ಅವಳೊಂದು ಕೆಲಸ ಹೇಳ್ತಾಳೆ, ನೀನು ತುಂಬ ಒಳ್ಳೆಯನ ಪರೀಶ್, ಈ ಕೆಲಸ ಮಾಡು ಅಂತ. ಅಂದರೆ ಪಕ್ಕದ ಮನೆ ಆಂಟಿಗೆ ಒಳ್ಳೆಯನಾಗಬೇಕು ಅಂತ ಆ ಕೆಲಸ ಮಾಡಿರ್ತೀಯ. ಬಟ್ ಈ ಥರ ನಮಗೆ ಒಂದು ಜೆಂಟಲ್ಮೆನ್ ಸಿಂಡ್ರೋಮ್ ಡೆವಲಪ್ ಆಗಿಬಿಟ್ಟಿರ್ತದೆ ಓದ ಪೀರಿಯಡ್ ನಮಗೆ. ಅಂದರೆ ಅವ್ರು ಹೇಳಿದ್ದು ಇವರೆಲ್ಲ ತಮಗೆ ಬೇಕಿದ್ದದ್ದು ಹೇಳೋದಕ್ಕೋಸ್ಕರ ನಮ್ಮನ್ನು ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಬಲಿಯಲ್ಲಿ ಸಿಕ್ಕಾಕೊಂಡಿರ್ತೀನಿ ನಾನು. ಸೊಸೈಟಿಗೆ ಒಳ್ಳೆಯವರು ಬೇಕು, ಯಾಕಂದರೆ ಸೊಸೈಟಿ ಅದರಲ್ಲಿ ಫಿಟ್ ಮಾಡ್ಕೋಬೇಕು ಅದನ್ನು. ಅದಕ್ಕಾಗಿ ಸೊಸೈಟಿ ಎಲ್ಲ ಕ್ಯಾರೆಕ್ಟರ್ನ ಕೊಡುತ್ತೆ. ಶ್ರೀರಾಮಚಂದ್ರನ್ ಅಂತ ಇರಬೇಕು, ನೋಡು ಶ್ರೀರಾಮಚಂದ್ರ ಹೆಂಗಿದ್ದ, ಇವನಂತ ಇರಬೇಕು, ಅವನಂತ ಇರಬೇಕು, ಇವನಂತ ಇರಬೇಕು ಅಂತ ಸುಮಾರು ಕ್ಯಾರೆಕ್ಟರ್ಸ್ನ ಕೊಟ್ಬಿಟ್ಟು ನಮ್ಮನ್ನು ಅಲ್ಲಿ ಫಿಟ್ ಮಾಡುತ್ತೆ. ಬಿಕಾಸ್ ಎಲ್ಲಿ ಸೊಸೈಟಿನ ಬಿಟ್ಟು ಹೊರಗೋಗ್ಬಿಡ್ತಾನೆ ಅಂತ ಸೊಸೈಟಿ ಭಯ. ಸೊ ಆ ರೀತಿಯಾಗಿ ಒಂದು ಸೊಸೈಟಿ ಕೊಟ್ಟದ್ದು, ಫ್ಯಾಮಿಲಿ ಕೊಟ್ಟದ್ದು, ಫ್ರೆಂಡ್ಸ್ ಕೊಟ್ಟದ್ದು, ಆ ಕ್ಯಾರೆಕ್ಟರ್ನಲ್ಲಿ ಫಿಟ್ ಆಗೋದಕ್ಕೆ ನೀನು ಟ್ರೈ ಮಾಡ್ತಾ ಇದೆಯಾ, ಅಥವಾ ನಿನಗೆ ಆಗಿರ್ತಕ್ಕಂಥ ಒಂದು ಓನ್ ಕ್ಯಾರೆಕ್ಟರ್ ಇದೆಯಾ? ಓನ್ ಕ್ಯಾರೆಕ್ಟರ್ ಇಲ್ಲ ಅಂತಂದರೆ ಡೆವಲಪ್ ಯುವರ್ ಸೆಲ್ಫ್. ಅದಕ್ಕೆ ನೀನು ಬೇಕಾದ್ರೆ ರೆಸಲ್ಯೂಷನ್ಸ್ನ ಹಾಕೋ. ದಿಸ್ ಇಸ್ ಅ ವಿಷನ್ ಆಫ್ ಯುವರ್ ಲೈಫ್. ಇದಕ್ಕೆ ರೆಸಲ್ಯೂಷನ್ ಹಾಕೋ, ಇದಕ್ಕೆ ಟೈಮ್ ತಗೋ, ಆಗ ನಿನ್ನ ಟೈಮು ನಿನಗೆ ಸೇವ್ ಆಗುತ್ತೆ. ಸೊ ಇಲ್ಲಾಂದರೆ ಓಡ್ತಾ ಇರ್ತೀನಿ, ಬೇರೆಯವರು ಹೇಳಿದ್ದನ್ನು ನಾನು ಕಂಪ್ಯಾರಿಸನ್ ಮಾಡ್ಕೋತಾ ನನ್ನ ಲೈಫ್. ಎಕ್ಸಾಕ್ಟ್ಲಿ. ಇವಾಗ ನಮಗೆ ಯುಗಾದಿ ಹೊಸ ವರ್ಷ ಅಂತ ನಾವು ಕರಿತೀವಿ ನಾವು, ನಮ್ಮ ಭಾರತೀಯ ಹೊಸ ವರ್ಷ. ಅದರಲ್ಲಿ ಹಾಡು ಬರುತ್ತಲ್ಲ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಅಷ್ಟೇ ಬರ್ತಾ ಇರ್ತದೆ. ಇದು ಹೋಗ್ತಾ ಇರ್ತದೆ. ಈ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ, 26 ಹೋಗುತ್ತೆ, 27 ಬರುತ್ತೆ. ಏನು ಮಾಡಿದೆಪ್ಪ ಅಂದರೆ ಏನು ಮಾಡಿಲ್ಲ, ಇಷ್ಟೇ. ಒಂದು 3-20 ಊಟ ಮಾಡಿದೆ, 4 ಸಿನಿಮಾ ನೋಡಿದೆ, ಫ್ರೆಂಡ್ಸ್ ಹತ್ರ ಚಾಟ್ ಮಾಡಿದೆ, ಅಥವಾ ಒಂದು 3-4 ಕಂಟ್ರೀಸ್ ನೋಡಿದೆ, ಹತ್ತಿರದೆ ಇತ್ತಿಂದ ಕೂಡಿದೆ, ಇದು ಮಾಡಿದೆ, ಅಷ್ಟೇ ಲೈಫ್ ಆಯಿತು. ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಕ್ಯಾರೆಕ್ಟರ್ ಇನ್ ಯುವರ್ ಲೈಫ್. ಸೊ ಹಾಗಾಗಿ ಈ ಒಂದು ಹೊಸ ವರ್ಷ ಅನ್ನೋದು ನಮ್ಮ ಜೀವನದಲ್ಲಿ ಇದು ಕಂಟಿನ್ಯೂ ಪ್ರೊಸೆಸ್. ಆ್ಯಕ್ಚುಲಿ ನಾವು ಅನ್ಕೋತಾ ಇದ್ದೀವಿ, ನಾವು ಇದಕ್ಕೆ ಹೆಸರು ಕೊಟ್ಬಿಟ್ಟು ಹೊಸ ವರ್ಷ ಅಂತ ಹೇಳಿ ಕರಿತಾ ಇದ್ವಿ. ಬಟ್ ಇದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ಮೂಮೆಂಟ್ ಆಗ್ತಾನೆ ಇರುತ್ತೆ. ಒಂದು ಹೊಸ ವರ್ಷದಲ್ಲಿ ಯಾವುದೇ ಸ್ಟ್ರೆಸ್ ಬೇಡ, ಫ್ರೀ ಮೈಂಡಲ್ಲಿರಿ. ನಿಮಗೆ ಹೇಗೆ ಬೇಕೋ ಹಾಗೆ ಬದುಕಿ. ಅಂತಂದ್ರೆ ಏನು, ಹೇಗೆ ಬೇಕೋ ಹಾಗೆ ಬದುಕೋದು ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ, ಇನ್ನೊಬ್ರಿಗೆ ನೋವು ಕೊಡೋದಲ್ಲ. ಸೊ ಬದುಕ್ತಾ ಒಂದು ಕ್ಯಾರೆಕ್ಟರ್, ನಿಮ್ಮ ಒಂದು ಕ್ಯಾರೆಕ್ಟರ್ನ ನೀವು ಡೆವಲಪ್ ಮಾಡಿಕೊಂಡು ನಿಮ್ಮ ಒಂದು ವಿಷನ್ ಕಡೆ ನೀವು ಮೂವ್ ಆಗಿ. ದಟ್ ಈಸ್, ಅದು ನಿಮ್ಮ ಮುಖ್ಯವಾಗಿರ್ತಕ್ಕಂಥ ರೆಸಲ್ಯೂಷನ್ ಇರಬೇಕು. ಅದೇ ರೆಸಲ್ಯೂಷನ್. ಇವೆಲ್ಲವೂ ಕೂಡ ಬಾಡಿ ಬಿಲ್ಡ್ ಮಾಡೋದಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಕಾರ್ ಆಗಿರ್ಬೋದು, ಇವೆಲ್ಲ ದೀಸ್ ಆರ್ ಆಲ್ ದ ಬೈ ಪ್ರಾಡಕ್ಟ್ಸ್ ಆಫ್ ಯುವರ್ ಲೈಫ್. ಇವು ಬರ್ತವೆ ಆಟೋಮೆಟಿಕ್ಕಾಗಿ, ಇವು ರೆಡಿ ಇದ್ದರೆ ಅವು ಬರ್ತವೆ ಅಂತ. ಸೊ ಹಾಗೆ ನಮ್ಮ ಯುವ ಪೀಳಿಗೆಗೆ, ಟೀನೇಜರ್ಸ್, ಸೊ ಅವ್ರಿಗೆ ನೀವು ಏನು ಹೇಳ್ತೀರಾ? ಆ್ಯಕ್ಚುಲಿ ಯುವ ಏಜೇ ಇಲ್ಲ, ದೆರ್ ಇಸ್ ನೋ ಏಜ್. ಸೊ ನಾವು ಸುಮ್ಮನೆ ಅಂದ್ಕೊಂಡಿದ್ದೀವಿ ಅವರು ಯುವಕರು, ನಾವು ಯುವಕರಲ್ಲ. ಯಾಕೆ ನಾವು ಯುವಕರೇ, ಎಲ್ಲರೂ ಯುವಕರೇ. ಯಾರಲ್ಲಿ ಹೊಸ ಆಲೋಚನೆಗಳ ಒಂದು ಪರಿಮಳ ಇದೆ ಅವರೆಲ್ಲ ಯುವಕರು. ಯಾರಲ್ಲಿ ಈ ಓಲ್ಡ್ ಥಿಂಕಿಂಗ್ ಇದೆ ಅವರೆಲ್ಲ ವೃದ್ಧರು. ಅವನು ಒಂದು 20 ವರ್ಷದವನಾಗಿ ಓಲ್ಡ್ ಥಿಂಕ್ ಇಟ್ಕೊಂಡ್ರೆ ಅವನು ವೃದ್ಧನೇ. ಅವನು ಅವನು 70 ವರ್ಷದವನಾದರೂ ಕೂಡ ನ್ಯೂ ಥಾಟ್ ಇರ್ತವೆ ಅಂತಾರೆ. ಅವನು ಇವತ್ತು ಮೋದಿಯವರು ಇದ್ದಾರೆ, ಹೌದು, ಅವ್ರು ಆಲ್ವೇಸ್ ಈಸ್ ಎ ಯಂಗ್.
ಅವ್ರ ನ್ಯೂ ಥಾಟ್ಸ್ ಅವ್ರದ್ದು ಮನ್ ಕಿ ಬಾತು ಅದು ಯಾವುದೇ ಒಂದು ಕೇಳಿದಾಗ ಅವರು ಡಿಫ್ರೆಂಟಾಗಿ ಅವರು ಆಲೋಚನೆ ಮಾಡ್ತಾರೆ, ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಸೊ ಅದು ನ್ಯೂ ಥಾಟ್. ಅದು ಅವ್ರಿಗೆ 75 ವರ್ಷ ಆಗಿರ್ಬೋದು, ಬಟ್ ಅವ್ರಿಗೆ 25 ಉಳ್ಕೊಂಬಿಟ್ಟಿದ್ದಾರೆ ಅವರು. ಸೊ ಆ ರೀತಿಯಾಗಿ ನ್ಯೂ ಓಲ್ಡ್ ಅಂತಿಲ್ಲ. ಸೊ ಯಾರಲ್ಲಿ ವಿಷನ್ ಇರುತ್ತೋ ಅವ್ನು ನ್ಯೂ, ಯಾವನಿಗೆ ವಿಷನ್ ಇಲ್ಲ ಅವ್ನು ಓಲ್ಡ್. ಯಾರಲ್ಲಿ ಅವ್ನ ಪರ್ಸನಲ್ ಕ್ಯಾರೆಕ್ಟರ್ ಇರುತ್ತೋ ಅವ್ನು ನ್ಯೂ, ಯಾರಲ್ಲಿ ಅವ್ನ ಪರ್ಸನಲ್ ಕ್ಯಾರೆಕ್ಟರ್ ಇಲ್ಲ ಬೇರೆಯವ್ರ ಕ್ಯಾರೆಕ್ಟರ್ ತಾನು ಕುತ್ಕೊಂಡಿದ್ದಾನೆ ಅವನು ಓಲ್ಡ್. ದಟ್ಸ್ ಇಟ್. ಸೊ ಹಾಗಾಗಿ ಈ ಒಂದು ಹೊಸ ವರ್ಷದಲ್ಲಿ ನಾವು ಬರೇ ರೆಸೊಲ್ಯೂಷನ್ ಅಂತ ಹೇಳಿ ರೆಸೊಲ್ಯೂಷನ್ ಹಾಕೊಳ್ಳೋದನ್ನು ಬಿಟ್ಬಿಟ್ಟು ನಮಗೆ ಒಂದು ವ್ಯಕ್ತಿತ್ವವನ್ನು ನಾವು ಕಂಡುಹಿಡ್ಕೊಳ್ತಾ, ಸೊ ಹಾಗೆ ಒಂದು ವಿಷನ್ ಅನ್ನೋದನ್ನು ನಾವು ಹಾಕ್ಕೋಬೇಕು ಅನ್ನೋದನ್ನು, ವಿಷನ್ ಬಗ್ಗೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿ ತಿಳ್ಕೊತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.